ಮೇಡಮ್ ನೀವು ಕೇಳಿದಲ್ಲ, ಇವಾಗ ಓದೋದಾಯ್ತು, ಬರೆಯೋದಾಯ್ತು, ಎಲ್ಲ ಆಯ್ತು. ಇವಾಗ ಇನ್ನೊಂದು ಆಕ್ಟಿವಿಟಿ, ಇಲ್ಲಿ ನಾನು ಸ್ವಲ್ಪ ಕಾರ್ಡ್ಸ್ ನ ಇಟ್ಟಿದ್ದೀನಿ. ಹೌದು. ನೀವು ಯಾವ ಕಡೆಯಾದ್ರೂ ಓಪನ್ ಮಾಡಿ ಅದ್ರಲ್ಲಿ ಏನಿದೆ ಅಂತ ಹೇಳಿ ಕೇಳಿ, ಅದ್ರ ಮೇಲೆ ಕ್ವಶನ್ಸ್ ಕೇಳಿ ಹೇಳ್ತಾರೆ. ಸೂಪರ್. ನೋಡೋಣ ವೀಕ್ಷಕರೇ, ತೆಗಿತಾ ಇದ್ದೀನಿ. ಓಕೆನಾ? ಇವಳ ಹೆಸರು ತನು ಅಂತ ಹೇಳಿ. ಈ ಮಗುನ ಕಲ್ತು 1 ವಾರ ಆಯ್ತು ಅಷ್ಟೇ. ಜಸ್ಟ್ ನೆನ್ನೆ ಕಂಪ್ಲೀಟ್ ಮಾಡಿದ್ದಾರೆ, ಆದ್ರೂ ಹೇಳ್ತಾರೆ. ತನು, ರೆಡ್ ಕಲರ್ ಏನಿದೆ ಅದು ಫಸ್ಟ್ ಹೇಳ್ಬಿಟ್ಟ. FEW ಅಂತ ಅಲ್ಲಿ ಬರ್ದಿದೆ. ಹೌದು, FEW. ಓಕೆ. ಏನ್ ಪಿಕ್ಚರ್ ಇದೆಮ್ಮ? ಬಾಲ್. ಎಷ್ಟು ಕಲರ್ ಬಾಲ್ಸ್ ಇದೆ? 3 ಕಲರ್. 3 ಕಲರ್ಸ್. ಯಾವ್ದಾದ್ರು? ರೆಡ್, ಯೆಲ್ಲೋ, ಬ್ಲೂ. ರೆಡ್, ಯೆಲ್ಲೋ, ಬ್ಲೂ. ಸೂಪರ್ ಸೂಪರ್. ಬೇರೆ ಇಲ್ಲ, ಕತ್ತವರು ಬಗ್ಸಲ್ಲ. ಯಾಕಂದ್ರೆ ಹಿಂಗೆ ಇಟ್ಕೊಂಡಾಗ ಇಲ್ಲಿ ಕಂಪ್ಲೀಟ್ ಕವರ್ ಆಗಿರುತ್ತೆ. ಅವ್ರಿಗೆ 5 ಸೆನ್ಸ್ ಆರ್ಗನ್ಸ್ ನಾವು ಮೊದಲು ಹೇಳಿದೀವಲ್ಲ, ಸ್ಕ್ಯಾನಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗ ಸ್ಮೆಲ್ ತಗೊಳ್ತಾರೆ. ದೂರದಿಂದ ಸ್ಮೆಲ್ ತಗೊಂಡೆ ಕಲರ್ಸ್ಗೆ ಸ್ಮೆಲ್ ತಗೊಳ್ತಾರೆ. ಸ್ಮೆಲ್ ಕೂಡ ತಗೊಳ್ತಾರೆ. ಇಡ್ಬೋದು. ವೀಕ್ಷಕರೇ, ಇದು ಇನ್ನೊಂದು ಕಾರ್ಡ್. ಜೋರಾಗಿ ಹೇಳು. ಜೋರಾಗಿ. ವೆಟ್. ವೆಟ್ ಅಂತ ಅಲ್ಲಿ ಬರ್ದಿದೆ. ಬರ್ದಿರೋದನ್ನ ಹೇಳ್ತದೆ ಮಗು. ಆಪೋಸಿಟ್. ಡಾಗ್ ಇದೆ. ಓಕೆ. ಅಲ್ಲಿ ಏನ್ ಬರ್ದಿದೆ? ಅಂಬ್ರಲಾ ಇದೆ. ಏನ್ ಬರ್ದಿದೆ? ಸ್ಪೆಲ್ಲಿಂಗ್ ಸ್ಕ್ಯಾನ್ ಮಾಡಬೇಕು. DRY ಅಂತ ಬರ್ದಿದೆ. ಸೂಪರ್. ಡಾಗ್ ಇದೆ, ಅಂಬ್ರೆಲಾ ಇದೆ, DRY ಡ್ರೈ ಅಂತ ಬರ್ದಿದೆ. ಇಲ್ಲಿಂದ ನೋಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕ್ಯಾನ್ ಅಂತಿದ್ದಾರೆ. ಅದು ಹೇಗೆ ಸ್ಕ್ಯಾನ್? ಹೌದು, ನಮ್ಮಲ್ಲಿ ಒಂದು ಗ್ರಾವಿಟಿ ಪವರ್ ಇರೋದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ. ಆ ಮಕ್ಕಳಲ್ಲಿ ಹೀಗೆ ಸ್ಕ್ಯಾನ್ ಮಾಡಿ ಹೀಗೆ ಮಾಡಿದಾಗ ಅವ್ರದ್ದು ಧ್ಯಾನದಲ್ಲಿ ಕೂತಿರ್ತಾರಲ್ಲ, ಆ ಮಂತ್ರಗಳನ್ನೆಲ್ಲ ಅದನ್ನ ನೆನ್ಸ್ಕೊಳ್ತಾರೆ. ಇಲ್ಲಿರೋದು ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಈ ಕೈಗೆ ಅಟ್ರಾಕ್ಟ್ ಆಗಿ ಅದು ಅದೇ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡುತ್ತೆ. ನಮ್ಮಲ್ಲಿ ನೀವು ಟೆಸ್ಟ್ ಮಾಡ್ಬೋದು. ಹೀಗೆ ಸ್ಲೋ ಮಾಡಿ ಹೀಗೆ ಮಾಡಿದ್ರೆ ನಮ್ಮಲ್ಲಿ ಗ್ರಾವಿಟೇಷನ್ ಇದಾಗತ್ತೆ. ಹಾಗೆ ಇಲ್ಲಿ ಏನಿದೆ, ಮುಂದೆ ಏನಿದೆ ಅನ್ನೋದು ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಒಂದು ಮ್ಯಾಗ್ನೆಟ್ ತರ ಅದನ್ನ ಆಕರ್ಷಣೆಯಾಗಿ ತಗೊಳ್ತಾರೆ. ಅದರಿಂದ ಅವ್ರಿಗೆ ಕಲರು ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಈಗ ಇನ್ನೊಂದು ಮಗುವಿನ ಕ್ರಿಯೆಗೆ ಹೋಗೋಣ. ಈ ಮಗುವಿನ ಹೆಸರು ಸಮನ್ವಿತ ಅಂತ ಹೇಳಿ. 10 ವರ್ಷದ ಮಗು. ಈ ಮಗುದು 1 ವಾರ ಆಗಿದೆ ಅಷ್ಟೇ ಕ್ಲಾಸ್ ಕಲಿತು. ಈ ಮಗುಗೆ ಇದ್ರಲ್ಲಿ ಯಾವ್ದನ್ನ ಒಂದು ಕಲರ್ ಹೇಳಿ ಅದನ್ನಷ್ಟೇ ತಗೊಂಡು ಜಾಯಿನ್ ಮಾಡ್ತಾರೆ. ಓಕೆನಾ? ಕಲರ್ ಐಡೆಂಟಿಫೈ ಎಲ್ಲ ನೋಡಿದಿರಲ್ಲ, ಆ ಪ್ರೋಸೆಸ್ ಇಂದಾನೆ ಇವರು ಅದನ್ನಷ್ಟೇ ತಗೊಂಡು ಜಾಯಿನ್ ಮಾಡ್ತಾರೆ, ಒಂದಕ್ಕೊಂದು ಅಟ್ಯಾಚ್ ಮಾಡ್ತಾರೆ. ಈ ಮಗು ಕೂಡ ಬರೆಯೋದು ಎಲ್ಲ ಬರುತ್ತೆ. ಆ ಪ್ರೋಸೆಸ್ ಕಲರಿಂಗ್ ಫಸ್ಟ್ ಪ್ರೋಸೆಸ್. ಅದು ಬರೋರ್ಗು ಯಾವ ವಿದ್ಯೆನೂ ಬರೋದಿಲ್ಲ. ಅದು ಕಲ್ತ ಮೇಲೆನೆ ಇದು ಬರುತ್ತೆ. ಕಲರ್ ಕಲ್ತ ಮೇಲೆ ನೀವು ಬರೆಯುವಂತದ್ದು ಬರುತ್ತೆ. ಇವಾಗ ಇಲ್ಲಿ ಮಿಕ್ಸ್ಡ್ ಕಲರ್ ಕೇಳಿ, ಗ್ರೀನ್ ಒಂದು, ರೆಡ್ ಒಂದು ಜಾಯಿನ್ ಹಾಗೆ ಮಾಡ್ತಾರೆ. ಕಲರ್ ಅವ್ರು ಜಾಯಿನ್ ಮಾಡ್ತಾ ಹೋಗ್ತಾರೆ. ಸಮನ್ವಿತ ಅವ್ರು ಏನ್ ಹೇಳ್ತಾರೆ ಕ್ವಶನ್ ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಓಕೆ. ರೆಡ್ ಕಲರ್ ತಗೊಂಡು ಯಾವ್ದನ್ನ ಮಾಡು, ಸ್ಕ್ಯಾನಿಂಗೇ ಮಾಡು, ಸ್ವಲ್ಪ ಫಾಸ್ಟ್ ಮಾಡು. ಬೇರೆಯವರು ಇದಾರಲ್ಲ, ಅದಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು, ಸೊ ಇಟ್ಬಿಡ್ತಾರೆ. ಕ್ವಶನ್ ಅರ್ಥ ಆಗ್ಬೇಕಾ? ಯಾವ ಕಲರ್ ಅಂತ? ರೆಡ್ ಕಲರ್. ರೆಡ್ ಕಲರ್ ಕನ್ನ ಸ್ಕ್ಯಾನ್ ಮಾಡ್ಕೊ. ಈಗ ಮಗು ಅದನ್ನ ಟೆಸ್ಟ್ ಮಾಡ್ಕೊಂತು, ಅದೇನೋ ಇಲ್ವಂತ ನೋಡ್ಕೊಂತು. ಒಂದು 5 ರೆಡ್ ತಗೊಂಡು ಜಾಯಿನ್ ಮಾಡಮ್ಮ. ಜಾಯಿನ್ ಮಾಡ್ಬೇಕು ನೀನು. ಫಸ್ಟ್ ರೆಡ್ ಎಲ್ಲ ತಗೊಂಡ್ಬಿಡು. ಜಾಯಿನ್ ಮಾಡು.
ಆದಷ್ಟು ಅಲ್ಲೇ ಕೈ ಇಡ್ತಾರೆ. ಹೌದು. ಅವ್ರಿಗೆ ಡೌಟ್ ಬಂದಷ್ಟು ಅದನ್ನ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಹೋಯ್ತು. ಜಾಯಿನ್ ಮಾಡ್ಬಿಟ್ಟ. ಇದು ಕಲರ್ಸ್ ಅನ್ನೋದನ್ನ ಹೇಳ್ಕೊಡ್ತೀವಿ. ಅದ್ರ ಬೇಸಿಸ್ ಮೇಲೆ ಇದನ್ನೆಲ್ಲ ಅವರೇ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಚೆಸ್, ಚೈನೀಸ್ ಚಕ್ಕರ್ ಎಲ್ಲ ಆಡ್ತೀವಲ್ಲ, ಅವ್ರಿಗೆ ಆ ಗೇಮ್ಸ್ ಬರುತ್ತೆ. ಸೊ ಕಣ್ ಮುಚ್ಕೊಂಡು ಆ ಗೇಮ್ನೆಲ್ಲ ಆಡ್ತಾರೆ. ಯೂನೋ ಕಾರ್ಡ್ಸ್ ಆಡ್ತಾರೆ, ಚೆಸ್ ಆಡ್ತಾರೆ, ಚೈನೀಸ್ ಚಕ್ಕರ್ ಆಡ್ತಾರೆ. ಆಯ್ತಾ, ತೋರ್ಸೋರು. ಸೂಪರ್. ನೋಡಿ ವೀಕ್ಷಕರೇ, ರೆಡ್ ತಗೊಂಡೆ ಮಗು ಜಾಯಿನ್ ಮಾಡಿದ್ದೆ ಒಂದಕ್ಕೊಂದು. ಓಕೆ. ಹೌದು. ಈ ವಿದ್ಯೆ ಕಲ್ತ ಮೇಲೆ ಕಣ್ ಮುಚ್ಕೊಂಡು ಚೆಸ್ ಆಡಿ ಅವರು ಪ್ರಗತಿಗೆ ಬರ್ಬೋದು. ಅವ್ರ ಪೇರೆಂಟ್ಸ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದು ಡಿಪೆಂಡ್. ವಿದ್ಯೆ ಕಲ್ತ ಮೇಲೆ ಬಿಡಬಾರ್ದು, ಅದನ್ನ ಮುಂದುವರಿಸಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಪ್ರಕ್ರಿಯೆ. ಮೇಡಮ್ ಇವ್ರ ಹೆಸರು? ಇವ್ರ ಹೆಸರು ಬಂದು ಶ್ರಾವ್ಯ ಅಂತ ಹೇಳಿ. ಈ ಮಗು ತುಂಬಾ ವರ್ಷದಿಂದನೂ ಕಲ್ತಿದೆ. ಈ ಮಗುನೇ ಇನ್ಸ್ಪಿರೆನ್ಸ್. ಆಕ್ಚುಲಿ ಇವಳು ನನ್ನ ಮಗಳು. ಓಕೆ. 6 ವರ್ಷ ಮಗು ಇದ್ದಾಗ ಕಲ್ತಿದ್ದು, ಇವತ್ತವರೆಗೂ 6 ವರ್ಷ ಇದ್ದಾಗ. ಎಷ್ಟು ವರ್ಷ ಮೇಡಮ್ ಮಗುಗೆ? ಅವಳಿಗೆ 10 ವರ್ಷ. ಈಗ 10 ವರ್ಷ. 4 ವರ್ಷದಿಂದ ಸತತವಾಗಿ ಪ್ರಾಕ್ಟೀಸ್ ಮಾಡಿದಾಳೆ. ಇವಾಗವರೆಗೂ ಮರ್ತಿಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ 6 ವರ್ಷದಲ್ಲಿ ಕಲ್ತಿರೋದಷ್ಟೇ. ಆಮೇಲೆ ಏನು ಪ್ರಾಕ್ಟೀಸ್ ಮಾಡಿಲ್ಲ ಅವಳು. ಬಟ್ 10 ವರ್ಷ ಇವಾಗವರೆಗೂ ನೆನ್ಪಿಟ್ಕೊಂಡು ಎಲ್ಲ ಮಾಡ್ತಾಳೆ. ಅಂದ್ರೆ ಒಂದೇ ಸಲ ಆ ಕ್ರಿಯೆ ತಲೆಯಲ್ಲಿ ಹಾಕ್ಬಿಟ್ರೆ ಯೋಚನೆ ಇಲ್ಲ. ಪೇರೆಂಟ್ಸ್ ಹೇಳ್ಕೊಡ್ಬೇಕು. ಒಂದು ವರ್ಷ ಸ್ವಲ್ಪ ಇದು ಮಾಡ್ಬೇಕಷ್ಟೇ, ಪ್ರಯತ್ನ ಪಡ್ಬೇಕು. ಈ ಮಗು ಬಂದು ಡ್ರಾಯಿಂಗ್ ಮಾಡ್ತಾಳೆ. ಕಲರಿಂಗ್ ಅಲ್ಲ, ಡ್ರಾಯಿಂಗ್ ಕೂಡ ಮಾಡ್ಬೋದು. ನಾವೇ ಔಟ್ಲೈನ್ ಎಲ್ಲ ಹಾಕೋಬಹುದು, ನಾವೇ ಡ್ರಾಯಿಂಗ್ ಮಾಡ್ಬೋದು. ಕಣ್ ಮುಚ್ಕೊಂಡು ಯಾವ್ಯಾವ ಪಿಕ್ಚರ್ ಎಲ್ಲೆಲ್ಲಿ ಬರ್ಬೇಕು. ಇವಾಗ ನಾವು A4 ಶೀಟ್ ತಗೊಂಡ್ರೆ ಈ ಸೈಡ್ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಟ್ರೀ, ಮನೆ ಹಾಗೆ ಮಾಡ್ತಿಲ್ಲ, ಹಾಗೆ ಅವ್ರು ಬರೀತಾರೆ. ಅವ್ರ ಮನ್ಸಲ್ಲಿ ಇದ್ದಿದ್ದು ಬರೀತಾರೆ. ನಾವೇನಾದ್ರು ಪಿಕ್ಚರ್ ಬರೀತಾರೆ. ಪರ್ಫೆಕ್ಟ್ನೆಸ್ ಅಷ್ಟು ಬರ್ದಿದ್ರು ಅದು ಬರೀತಾರೆ. ಚಿನ್ನ ಡ್ರಾಯಿಂಗ್ ಮಾಡಿ ಸ್ಕ್ಯಾನ್ ಮಾಡ್ಕೊ. ಏನ್ ಬರಿತಾ ಇದೆಯಾ ನೀನು? ಬರ್ಡು ಟ್ರೀ ಏನದ ಬರೀತಾಳ ಆಕೆ. ನಾವಿವಾಗ ಅದನ್ನ ಒಂದು ಪಿಕ್ಚರ್ ಇಲ್ಲಿ ಇಟ್ಟು ಬರೀದೇನೂ ಬರೀತಾರೆ, ಕಾಪಿ ಮಾಡ್ತಾರೆ. ಆ ಡ್ರಾಯಿಂಗ್ ನ ಕಾಪಿ ಮಾಡಿ ಬರೀತಾರೆ. ನಾವು ಪಿಕ್ಚರ್ ಇಟ್ಟು ಪರ್ಫೆಕ್ಷನ್ ಇಲ್ಲ ಅಂದ್ರೆ ಅದೇನ್ ಪಿಕ್ಚರ್ ಅಂತ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮುಖಾಂತರ ಅವ್ರಿಗೆ ಐಡೆಂಟಿಫೈ ಆಗುತ್ತೆ. ನೀವು ಆಪ್ ಅಲ್ಲಿ ಇಟ್ಟಿದ್ದೀರಾ, ಇವಾಗ ನಾನು ಅಲ್ಲಿ ಆ ಡ್ರಾಯಿಂಗ್ ಬುಕ್ ಕೊಟ್ಟೆ, ಅದನ್ನ ಇಲ್ಲಿ ಇಟ್ಟು ಅವ್ರು ಅದನ್ನ ಬರೀತಾರೆ, ಅದನ್ನೇ ಕಾಪಿ ಮಾಡ್ತಾರೆ. ನೋಡಿ ವೀಕ್ಷಕರೇ, ಮಕ್ಕಳು ಕಲರಿಂಗ್ ಅಲ್ಲ, ಬರೆಯೋದು, ಈವನ್ ಡ್ರಾಯಿಂಗ್ ಸಮೇತ ನಾವೇನೇನು ಆಕ್ಟಿವಿಟಿ ಮಕ್ಕಳಲ್ಲಿ ನಾವೇನೇನು ಬಯಸ್ತೀವಿ ಅದೆಲ್ಲ ಈ ಗಾಂಧಾರಿ ವಿದ್ಯೆಯಲ್ಲಿ ಇದೆ. ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಅವ್ರಿಗೆ ಆಕ್ಟಿವಿಟಿ ಆಗಿ ಕೊಟ್ಟಿರೋದು. ನಾನು ಕಲಿಸಿರೋದು ಮಾಡಿ ಅದೊಂದು ಟ್ಯಾಲೆಂಟ್ ಆಗಿ ಹೋಗ್ಲಿ ಅಂತ ಹೇಳಿ. ಓದಕ್ಕೆ ಬರೆಯಕ್ಕೆ ಬಂದಾಗ ಡ್ರಾಯಿಂಗ್ ಬರಲ್ಲ, ಇದನ್ನ ಯಾಕೆ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಟ್ರೈ ಮಾಡಿದೀವಿ. ನಾವು ಶಾಲೆಯಲ್ಲಿ ನೇಮ್ ಮಾಡ್ತೀವಿ, ಓದೋದು ಬರೆಯೋದು. ಇವನ್ ನೀವು ಚೆಸ್ ಅಂತಾವು ಆಡ್ಬೋದು. ನಾನು ಇಬ್ರು ಮಕ್ಳನ್ನು ಕಣ್ಮುಚ್ಕೊಂಡು ಕಲ್ತಿದ್ದಾರೆ. ಇಬ್ರು ಮಕ್ಳನ್ನು ಮಾಡ್ತಾರೆ. ಒಂದು ಮಗು ಅಲ್ಲಿತ್ತು, ಇದೊಂದ್ ಮಗು, ಇದು ದೊಡ್ಡ ಮಗಳು, ಚಿಕ್ಕವಳಿದ್ಲು ಇಲ್ಲೇ ಇದ್ರಲ್ಲಿ. ಅವಾಗೇನು ಹೇಳಿಲ್ಲ ನನ್ ಮಗಳು ಅಂತ ಹೇಳಿ. ಇಬ್ರು ಮಾಡ್ತಾರೆ. ಅವ್ರಿಬ್ರಿಗೆ ಕಣ್ಮುಚ್ಕೊಂಡೆ ಚೈನೀಸ್ ಚಕ್ಕರ್ ಆಡ್ತಾರೆ, ಚೆಸ್ ಆಡ್ತಾರೆ, ಕ್ಯಾರಮ್ ಬೋರ್ಡ್ ಆಡ್ತಾರೆ. ಆಮೇಲೆ ಇದು ಮಾಡ್ತಾರೆ, ಕಲರ್ ಐಡೆಂಟಿಫಿಕೇಶನ್, ಒಂದು ಟ್ರಯಾಂಗಲ್ ಒಂದು ಆಟ ಇದೆ, ಅದೊಂದು ಆಟ ಆಡ್ತಾರೆ. ಕಣ್ಮುಚ್ಕೊಂಡೆ ಎಲ್ಲ ಮಾಡ್ಬೋದು. ನಿಮ್ ಮಕ್ಳಿಗೂ ಇಂತಹ ವಿದ್ಯೆ, ಈಗಿನ ಕಾಲದಲ್ಲಿ ಮಕ್ಕಳು ಆಚೆ ಆಟಾಡೋದಕ್ಕೆ ಬರಲ್ಲ, ಯಾವಾಗ್ಲೂ ಫೋನ್ 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 ಅಂತ ಫೋನ್ಗೆ ಅಡಿಕ್ಷನ್ ಆಗ್ಬಿಟ್ಟಿದ್ದಾರೆ. ಅದ್ರ ಬದಲು ಇಂತಹ ವಿದ್ಯೆ, ನಮ್ಮ ಸನಾತನ ಧರ್ಮದ ವಿದ್ಯೆ ಈಗ ಆಲ್ರೆಡಿ ಕಣ್ಮರೆ ಆಗ್ತದೆ. ನಿಮ್ಗೆಲ್ಲ ಗೊತ್ತಿರಬಹುದು ಕಾಶ್ಮೀರಲ್ಲಿ ಎಂತ ಅನಾಹುತ ಆಯ್ತು ಅಂತ. ಈ ತರದೆಲ್ಲ ನಮ್ಮ ಮಕ್ಕಳಿಗೆ ನಾವು ಕಳ್ಸಿಕೊಟ್ರೆ ಪೇರೆಂಟ್ಸು, ಇದು ನಮ್ಮ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಮಕ್ಕಳಿಗೆ ಅಂದ್ರೆ ಅಪ್ಗ್ರೇಡೆಡ್ ಟ್ರೆಂಡಿಂಗ್. ನಾವು ಓದ್ಬೇಕಾದ್ರೆ ಪೂಜೆ ಪುನಸ್ಕಾರ ನಮ್ಗೆಲ್ಲ ಅದನ್ನ ಹೇಳ್ಕೊಡ್ತಾ ಇದ್ರು. ಅದ್ರ ಜೊತೆಗೆ ಇದನ್ನು ಕಲ್ಸಿದ್ರೆ ನಮ್ಮ ಸಂಸ್ಕೃತಿ ಅನ್ನೋದು ಇಲ್ಲೇ ಇರುತ್ತೆ, ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವ್ ಇವಾಗ ಒಂದು ಮೊಬೈಲ್ ಟಾಪಿಕ್ ತಗೊಂಡ್ರಿ. ಹೌದು, ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಈ ಕ್ರಿಯೆನ ಕಲ್ತ್ಕೋಬೇಕಾದ್ರೆ ಮೊಬೈಲ್ ಆಗ್ಲಿ ಸೋಷಿಯಲ್ ಮೀಡಿಯಾ ಆಗ್ಲಿ ನೋಡ್ಬಾರ್ದು. ಇದೊಂದು ಫಸ್ಟ್ ಮೊಬೈಲ್ ಇಂದ ಅವಾಯ್ಡ್ ಆಗೋದಕ್ಕೆ ಒಂದು ಮಕ್ಕಳಿಗೆ ಉಪಯೋಗ ಅಂತ. ಈ ಕ್ರಿಯೆನ ಮಾಡ್ಬೇಕಂತಂದ್ರೆ ಅವ್ರು ಮೊಬೈಲ್ 100% ನೋಡಕ್ ಹೋಗ್ಬಾರ್ದು. ಕಲಿಯುವಂತ ಪೀರಿಯಡ್ ಅಲ್ಲಿ ಮಗು ಆದಷ್ಟು ತುಂಬಾ ವಿದ್ಯೆನ ಏಕಾಗ್ರತೆಯಿಂದ ಎಲ್ಲ ಕಲಿಬೇಕಂದ್ರೆ ಮೊಬೈಲ್ ಅನುಕೂಲ ಇರ್ಕೂಡುದು.
ಮನೆಯಲ್ಲಿ ಅದನ್ನ Avoid ಅವರ ಪೇರೆಂಟ್ಸ್ ಅದನ್ನ ಅವಾಯ್ಡ್ ಮಾಡ್ಬೇಕು. ಮಕ್ಕಳ ಜೊತೆಗೆ ಪೋಷಕರು ಕೂಡ ಡೆಡಿಕೇಟ್ ಮಾಡ್ಬೇಕು. ನಾವ್ ಈ ಮಗು 6 ವರ್ಷದಲ್ಲಿ ಕಲ್ತಾಗ ಗಂಡ ಹೆಂಡತಿ ಇಬ್ರು 1 ವರ್ಷ ಡೆಡಿಕೇಟ್ ಮಾಡಿದ್ವಿ. ಯಾವ ಸಿನಿಮಾ ಆಗ್ಲಿ ಯಾವ ಮೂವೀಸ್ಗಾಗ್ಲಿ ಹೋಗ್ತಾ ಇರ್ಲಿಲ್ಲ. ಮಗುಗೋಸ್ಕರ, ಮಗುವಿನ ಬೆಳವಣಿಗೆಗೋಸ್ಕರ, ಮಗುವಿನ ಒಂದು ಟ್ಯಾಲೆಂಟ್, ಅವಳದೊಂದು ಸ್ಪೆಷಲ್ ಅನ್ನೋದು ಇರಲಿ ಅಂತ ಹೇಳಿ ಆ ರೀತಿ ಮಾಡಿದ್ವಿ. ಆಕೆ ಒಂದು ಸಣ್ಣ ಇದಂತೇಳಿ ಶೇಡಿಂಗ್ ಕೊಡ್ತಾ ಇದ್ದಾಳೆ. ಅರ್ಥ ಆಯ್ತು. ಓಕೆ, ಇಟ್ಸ್ ಏನಪ್ಪ ಆ ಡ್ರಾಯಿಂಗ್ ಕಾಣೋದಿಲ್ಲ. ನೋಡಿ ವೀಕ್ಷಕರೇ, ಮಗು ಕಣ್ಮುಚ್ಕೊಂಡ್ ಮಾಡಿದೆ. ನಾನು ಇಲ್ಲೆಲ್ಲೂ ಬಾರ್ಡ್ರಿಂದ ಸಮೇತ ಮಗು ಆಚೆ ಹೋಗಿಲ್ಲ. ನಾವು ಕಣ್ ಬಿಟ್ಕೊಂಡ್ ಮಾಡಿದ್ರು ನಾವು ಮಾಡ್ಬೇಕಾದ್ರೆ ರಬ್ಬರ್ ತಗೊಂಡು ಅಲ್ಸಿ ಎಲ್ಲೋ ಒಂದು ಹಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲೋ ಒಂದು ಪಾಯಿಂಟ್ ಆಗಿರ್ಬೋದು ಬಿಟ್ರೆ ಇನ್ನೆಲ್ಲೋ ಮಗು ಬಾರ್ಡರ್ ಸಮೇತ ದಾಟಿಲ್ಲ. ಆ ಮಗು ಏನು ಕಷ್ಟಪಟ್ಟು ಮಾಡಲ್ಲ, ಎಷ್ಟು ಸ್ಲ್ಯಾಂಗ್ ಆಗಿ ಆರಾಮಾಗಿ ಮಾಡ್ತು. ವೆರಿ ನೈಸ್ ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ಕ್ರೆಡಿಟ್ಸ್ ಗೋಸ್ ಟು ಯು. ನೋ, ನಮ್ದು ಕ್ರೆಡಿಟ್ಸ್ ಏನಿದ್ರು ಹೇಳ್ಕೊಡೋದಷ್ಟೇ. ಆ ಮಗು ಕಲ್ತ್ಕೊಂಡು ಅದನ್ನ ಮರಿದಿರ ಇಟ್ಕೊಂಡಿದ್ಯಲ್ಲ, ಸೊ ಆ ಈ ಮಗುನೇ ಅಲ್ಲ, ಇಲ್ಲಿರೋ ಎಲ್ಲ ಮಕ್ಕಳು ಗ್ರೇಟ್. ಎಲ್ಲರಲ್ಲೂ ಒಂದು ಸ್ಪೆಷಲ್ ಅನ್ನೋದಿದೆ, ಎಲ್ಲರಲ್ಲೂ ಒಂದು ಇದನ್ನೋದಿದೆ. ಇದನ್ನ ಕಣ್ಮುಚ್ಕೊಂಡು ಸೈಕಲ್ ಕೂಡ ಮಾಡ್ತಾರೆ. ಆ ವಿದ್ಯಾರ್ಥಿ ಇವತ್ತು ನಮಗ್ ಸಿಕ್ಕಿಲ್ಲ, ಅವ್ರು ಊರ್ಗ್ ಹೋಗ್ಬಿಟ್ಟಿರೋದ್ರಿಂದ. ಇಲ್ಲ, ಖಂಡಿತ ಸೈಕ್ಲಿಂಗ್ ಕೂಡ ಮಾಡ್ತಾರೆ. ಸೂಪರ್. ವೀಕ್ಷಕರೇ ನೋಡಿದ್ವಿ, ಇವಾಗಿನ ಮಕ್ಕಳು ಕಣ್ಣು ಮುಚ್ಕೊಂಡೆ ಪ್ರತಿಯೊಂದು ಆಕ್ಟಿವಿಟಿನೂ ಮಾಡ್ತಿದ್ದಾರೆ. ಮಕ್ಕಳು ಏನ್ ಮಾಡ್ಬೇಕೋ ಪ್ರತಿಯೊಂದು ಆಕ್ಟಿವಿಟಿನೂ ಮಾಡ್ತಾ ಇದಾರೆ. ಅದ್ರಲ್ಲಿ ಇವ್ರು ಹೇಳ್ತಿದ್ದಾರೆ ಸೈಕ್ಲಿಂಗ್ ಆಡ್ಬೋದು, ಚೆಸ್ ಆಡ್ಬೋದು, ಎಲ್ಲ ಆಡ್ಬೋದು ಅಂತ. ಇವಾಗಿನ ಮಕ್ಕಳು ಬರೀ ಮೊಬೈಲು, ಆಮೇಲೆ ಹೇಳಿದ ಮಾತು ಕೇಳಲ್ಲ. ಫೋನ್ ಎಲ್ಲಾದ್ರೂ ಇದ್ರೆ ಫಸ್ಟ್ ಫೋನ್ ಬೇಕು ಅಂತ ನಾವೇನ್ ಮಾಡ್ತೀವಿ, ಪೇರೆಂಟ್ಸ್ ಅಯ್ಯೋ ಹೇಳಿದ ಮಾತು ಕೇಳ್ತಿಲ್ಲ, ಮೊಬೈಲ್ ನೋಡ್ತಿದ್ರೆ ಹಾಸ್ಟೆಲ್ಗೆ ಆಗ್ತಾ ಇದೀವಿ. ಅದ್ರ ಬದಲು ನಮ್ಮ ಮಗುಗೆ ಈ ತರದೊಂದು ವಿದ್ಯೆ ಅನ್ನೋದನ್ನ ಕಲ್ಸಿದ್ರೆ ಆ ಮಗುಗೆ ಗಿಫ್ಟ್ ಆಗುತ್ತೆ. ಹೌದು, ದೊಡ್ಡ ಗಿಫ್ಟ್. ಆಮೇಲೆ ಓದೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಯಾವುದೇ ತೊಂದರೆನೂ ಇಲ್ಲದೆ ಆ ಮಗು ಬೆಳವಣಿಗೆಗೆ ಸಮೇತ ತುಂಬಾ ಉಪಯೋಗ ಆಗುತ್ತೆ ಅನ್ನೋದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಮಕ್ಕಳಿಗೂ ಈ ವಿದ್ಯೆಯನ್ನ ಕೊಡ್ಸಿದ್ರೆ ಅದಕ್ಕೆ ನಿಮಗೂ ತುಂಬ ಉಪಯೋಗ ಇದೆ ಅನ್ನೋದು ನೀವೇ ನೋಡ್ತಾ ಇದ್ರೆ. ಒಂದೊಂದು ಮಗುನು ಎಷ್ಟು ಸ್ಪೆಷಲ್ ಅಂತ, ಒಂದೊಂದು ಆಕ್ಟಿವಿಟಿ ಏನು ಅಂತ ಅವ್ರು ತೋರಿಸ್ತಾರೆ. ಬಟ್ ಎಲ್ಲ ಮಗುನು ಎಲ್ಲ ಆಕ್ಟಿವಿಟಿನೂ ಮಾಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಮೇಡಮ್, ಈ ಮಗು ಹೆಸರು ಜೈಷ್ಣವಿ ಅಂತೇಳಿ. ಓಕೆ. ಈ ಮಗು 12 ಇಯರ್ಸ್. ಓಕೆ. ಈ ಮಗುಗೆ ಓದಕ್ಕೆ ಕೊಡ್ತಾ ಇದೀನಿ, ಯಾಕಂದ್ರೆ ಚಿಕ್ಕ ಮಕ್ಕಳಾದ್ರೆ ಪ್ರೊನೌನ್ಸಿಯೇಷನ್ ತಪ್ಪು ಮಾಡ್ತಾರೆ ಅಂತೇಳಿ. ಈ ಮಗುಗೆ ಓದೋದು ಚೆನ್ನಾಗಿ ಬರುತ್ತೆ. ನೀವು ಯಾವ ಪೇಜಲ್ಲೂ ತಕ್ಕೊಡಿ, ಆ ಮಗು ಓದುತ್ತೆ. ಓಕೆ. ಆ ಪೇಜಲ್ಲಿ ಪಿಕ್ಚರ್ಸ್ ಏನಾದಿದ್ರೆ ಅದನ್ನು ಹೇಳ್ತಾರೆ, ಯಾವ ಕಲರ್ ಅಲ್ಲಿ ಇದೆ, ಏನಿದೆ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಓಕೆ. ಇದನ್ನ ನೋಡಪ್ಪ. ಜೈಷ್ಣವಿ ಅವ್ರು ಏನ್ ಕೇಳ್ತಿದಾರೋ ಅರ್ಥ ಮಾಡ್ಕೊ, ಅದಷ್ಟೇ ಹೌದು. ಓಕೆ. ಪೇಜ್ ನಂಬರ್ 39. ಪೇಜ್ ನಂಬರ್ ಹೇಳ್ತಾರೆ ಮಗು. ಪೇಜ್ ನಂಬರ್ ಹೇಳ್ತಾರೆ, ನೋಟ್ಗಳು ಹೇಳ್ತಾರೆ, ನೋಟ್ಗಳ ನಂಬರ್ಸ್ ಹೇಳ್ತಾರೆ. ರೈಟಿಂಗ್ ಯಾವ ಕಲರ್ ಅಲ್ಲಿ ಇದೆ ರೈಟಿಂಗ್ ಅನ್ನ? ಓಕೆ, ಸೂಪರ್. ಇಲ್ಲಿ ಒಂದು ಮೌಸ್ ಇದೆ, ಪೆನ್ಸಿಲ್ ಇದೆ. ಹೌದು, ಮೌಸ್ ಇದೆ. Imagine your Jummy Valentine. When you saw B prize, you know your game was up. That is choice not ಶ್ರಾವ್ಯ ಕಟ್ಕೊಳ್ಳಿ ಎಲ್ಲರೂ. recordations you has made. You realize that he has gives you the gift of life. You are overwhelmed by the gesture, right and amen to be ಕೊಡು ಅಮ್ಮ, ಕಟ್ಕೊಂಡು ಟೈಮ್ ಆಗಿದೆ. acknowledging and thanking him for his generational. ಓಕೆ, ಅದೆಲ್ಲ ಯಾವ ಕಲರ್ ಅಲ್ಲಿ ಇದೆ ಪುಟ್ಟ? ರೆಡ್ ಕಲರ್. ಅದಕ್ಕೆ ಕೆಳಗೆ ಇನ್ನೊಂದು ಲೈನ್ ಇರೋದು ಯಾವ ಕಲರ್ ಅಲ್ಲಿ ಇದೆ? ಒಂದು ಸೆಕೆಂಡ್. ವೀಕ್ಷಕರೇ, ನೀವು ಒಂದು ಅಬ್ಸರ್ವ್ ಮಾಡಿ,
ಆ ಮಗು ಬೆರಳು ಸಮೇತನು ಅದ್ ಯಾವ ಮಗು ಆ ಲೈನಲ್ಲಿ ಎಲ್ಲಿ ಓದ್ತಿದ್ಯೋ ಅದಕ್ಕೆ ಹಿಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬೆರಳಿಟ್ಕೊಂಡು ಓದಿ ಅಂತ ನಮ್ಗೆ ಹೇಳ್ತಿದ್ರು ಟೀಚರ್ಸು. ಆ ಮಗು ಕಣ್ಣು ಮುಚ್ಕೊಂಡು ಅದೇ ಲೈನ್ ಕೆಳಗಡೆನೂ ಹೋಗ್ತಿಲ್ಲ, ಮೇಲೆ ಹೋಗ್ತಿಲ್ಲ, ಹಿಂಗೆ ಸೈಡಲ್ಲಿ ಹೋಗ್ತಿಲ್ಲ, ಅದೇ ಲೈನ್ ಕೆಳಗೇನೆ ಬೆರಳಿಟ್ಕೊಂಡು ಓದ್ತಾ ಇದೆ. ವೀಕ್ಷಕರೇ ನೋಡಿದ್ರಲ್ಲ ಮಗು ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಣ್ಮುಚ್ಕೊಂಡು ಓದ್ತಿದೆ ಅಂತ. ಇದನ್ನ ಮಾಡ್ಬೇಕಾದ್ರೆ ಇಲ್ಲೊಬ್ರು ದೇವಸ್ಥಾನಕ್ಕೆ ಅಂತ ಬಂದಿದ್ರು. ಅದನ್ನ ನೋಡಿ ಆ ಮಗು ಮಾಡ್ತಿರೋದು ನೋಡಿ, ನಾವು ಮಾತಾಡ್ತಿರೋದು ನೋಡಿ ಅವ್ರಿಗೆ ನಿಜವಾಗ್ಲೂ ನೋಟ್ ಕೊಟ್ರು ಹೇಳುತ್ತಾ ಮಗು ಅಂತ ಅವರು ಟೆಸ್ಟ್ ಮಾಡೋಣ ಅಂತ ಬಂದಿದ್ದಾರೆ. ಅವ್ರನ್ನೇ ಕೂರಿಸ್ಕೊಂಡಿದೀವಿ, ನೀವೇ ಮಾಡಿ ಅಂತ, ನೀವೇ ಕೊಡಿ ಅಂತ. ಅವ್ರ ಹತ್ರ ಇರುವಂಥದ್ದು ಇಟ್ಕೊಂಡಿದ್ದಾರೆ ನೋಟು. ಆ ಮಗು ಗೊತ್ತಿಲ್ಲ ಯಾವ್ದು ಎಷ್ಟು ದುಡ್ಡು, ಅದರಲ್ಲಿ ಏನು ನಂಬರ್ ಇದೆ ಅಂತ ನಾವು ಮಗು ಹೇಳುತ್ತೆ ಅಂತ ಅವ್ರು ಹೇಳಿದ್ರು. ಅದನ್ನ ಕೇಳಿ ಅವ್ರು ಕೊಡ್ತೀನಿ ಅಂತಿದ್ದಾರೆ. ಈಗ ನೋಡೋಣ ವೀಕ್ಷಕರೇ ಆ ಮಗು ಹೇಳುತ್ತಾ ಅಂತ. ಅಂಕಲ್ ನೀವೇ ಕೊಡಿ. ಇದು ಯಾವ ಕರೆನ್ಸಿ ಏನು ಅಂತ ಹೇಳೋದು? 100 rupees. ಸೂಪರ್. ನಂಬರ್ ಹೇಳಮ್ಮ. 7GG 114236. ನೋಡಿ ವೀಕ್ಷಕರೇ 7GG 114236 ಆ ಮಗು ಕರೆಕ್ಟಾಗಿ ಹೇಳಿದೆ. ಅದನ್ನ ಫಸ್ಟ್ ಇದನ್ನ ನಿಮಗೆ ಫಸ್ಟೇ ತೋರಿಸ್ತಾ ಇದೀವಿ ನೋಡಿ ನಂಬರ್. ಜೋರಾಗಿ ಹೇಳ್ಬೇಕು ಜೈಷ್ಣವಿ. ಇದು ಏನು ಅಂತ ಹೇಳು. 200 rupees note. ಯಾವ ಕಲರ್ ಇದೆ? This is mixed with white with goldish light color. Goldish mixed with yellow. ಓಕೆ ಸೂಪರ್. 9NF 165352. ನಾವೇನ್ ಹೇಳ್ತೀವಿ ಆರೆಂಜ್ ಕಲರ್ ನೋಟ್ ಅಷ್ಟೇ. ಗಾಂಧೀಜಿ ಫೋಟೋ ತೋರ್ಸಮ್ಮ, ಎಲ್ಲಿದೆ ಗಾಂಧೀಜಿ ಫೋಟೋ? ನಂಬರ್ ಸಂಚಿ ಸ್ಟೂಪಿಡ್. ಜೋರಾಗಿ ಹೇಳ. ಸಂಚಿ ಸ್ಟೂಪಿಡ್ ಅಂತ ಒಂದು ಇದು ಫೋಟೋ ಇದೆ ಇಲ್ಲಿ. ವೀಕ್ಷಕರ ಥ್ಯಾಂಕ್ ಯು. ಇನ್ನ ಒಂದು 2 ಆಕ್ಟಿವಿಟಿ ಇದೆ, ಎಲ್ಲರೂ ನಿಂತು ಮಾಡ್ಬಿಡ್ತಾರೆ. ಒಂದು ಸ್ವಲ್ಪ ಸಮಯ ಅವಕಾಶ ಕೊಟ್ಟರೆ ತೋರಿಸ್ತೇನೆ. ಮೈ ಜುಮ್ಮನ್ ಅಂತ ಒಂದು ಕ್ರಿಯೆ ನೋಡೋಣ. ಆಯ್ತು ನೋಡೋಣ ವೀಕ್ಷಕರೇ. ಇದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಆಶ್ಚರ್ಯ ಆಗಿದೆ. ಅದನ್ನ ಬಿಟ್ಟು ಇನ್ನ 2 ಆಕ್ಟಿವಿಟಿ ಇದೆ ಅಂತ ನಮ್ಗೆಲ್ಲ ಮೈ ಜುಮ್ ಅನ್ಸುತ್ತೆ ಅಂತ. ನೋಡೋಣ ಬನ್ನಿ ಅದು ಯಾವ ಆಕ್ಟಿವಿಟಿ ಅಂತ. ವೀಕ್ಷಕರೇ ಇಷ್ಟೊತ್ತು ನಾವು ಗಾಂಧಾರಿ ವಿದ್ಯೆ ನೋಡಿದ್ವಿ ಅಲ್ವಾ. ಆ ಗಾಂಧಾರಿ ವಿದ್ಯೆ ಬಗ್ಗೆ ಇನ್ನಷ್ಟು ತಿಳಿದಿರೋ ಅಂತವ್ರು ಇಬ್ಬರು ನಮ್ಗೆ ಹಿರಿಯರೊಬ್ರು ಇಲ್ಲಿ ಸಿಕ್ಕಿದ್ದಾರೆ. ಅವ್ರ ಹತ್ರ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಗಾಯತ್ರಿ ಮಂಜುನಾಥ್ ಕುಣಿಗಲ್. ಗಾಂಧಾರಿ ವಿದ್ಯೆ ನಮ್ಮ ಒಂದು ಪೂರ್ವಜರಲ್ಲಿ ಹಿಂದೆ ತುಂಬ ಋಷಿಮುನಿಗಳಿಗೆ ಪರಿಚಯ ಇತ್ತು. ಆ ಒಂದು ಗಾಂಧಾರಿ ದೇಶದಲ್ಲಿ ಗಾಂಧಾರಿ ದೇವಿ ಧೃತರಾಷ್ಟ್ರ ಕಣ್ಣಿಲ್ದೇ ಇರೋವನಿಗೆ ಮದುವೆ ಮಾಡ್ಕೊಂಡಿರ್ತಾಳೆ. ಆದರೆ ಗಂಡನಿಗೆ ಇಲ್ಲದೆ ಇರೋ ದೃಷ್ಟಿ ನನಗೂ ಬೇಡ ಅಂದ್ಬಿಟ್ಟು ಆಕೆ ಕಣ್ಣಿಗೆ ಬಟ್ಟೆ ಜೀವಮಾನ ಪರ್ಯಂತ ಬಟ್ಟೆಯನ್ನು ಕಟ್ಕೊಂಡಿರ್ತಾಳೆ. ಆದರೆ ಅವಳಿಗೆ ಒಂದು ಗಾಂಧಾರಿ ವಿದ್ಯೆ, ವಿಶೇಷವಾದ ವಿದ್ಯೆ ಪರಿಚಯ ಇರುತ್ತೆ. ಮತ್ತು ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಸಂಜಯ ಧೃತರಾಷ್ಟ್ರನಿಗೆ ಕುಳಿತಲ್ಲೇ ವೀಕ್ಷಕ ವಿವರಣೆ, ಯುದ್ಧರಂಗದಲ್ಲಿ ಏನೇನು ಆಗ್ತಾ ಇದೆ, ಯಾರ್ಯಾರು ಯುದ್ಧ ಆಗ್ತಾ ಇದೆ, ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ಕುಳಿತಲ್ಲೇ ಒಂದು ಎಲ್ಲವನ್ನು ಹೇಳುವಂತಹ ಒಂದು ಶಕ್ತಿಯನ್ನು ವ್ಯಾಸ ಮಹರ್ಷಿಗಳು ಕೊಟ್ಟಿರ್ತಾರೆ. ಅದೇ ರೀತಿ ದ್ರೋಣಾಚಾರ್ಯರ ತುಂಬ ಪ್ರೀತಿ ಪಾತ್ರನಾದ ಶಿಷ್ಯ ಅರ್ಜುನನಿಗೆ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿದ್ದರೂ ಈ ಒಂದು ಗಾಂಧಾರಿ ವಿದ್ಯೆ ಹೇಳಿಕೊಟ್ಟಿರಲ್ಲ. ಆ ಗಾಂಧಾರಿ ವಿದ್ಯೆ ಅಂದರೆ ಶಬ್ದವೇದಿ ವಿದ್ಯೆ. ಕುಳಿತಲ್ಲೇ ಎಲ್ಲೇ ಒಂದು ಶಬ್ದವನ್ನು ಗ್ರಹಿಸಿ ಬಾಣ ಪ್ರಯೋಗ ಮಾಡುವಂತಹದ್ದು. ಆ ಒಂದು ವಿದ್ಯೆಯನ್ನು ಅವನಿಗೆ ಹೇಳ್ಕೊಟ್ಟಿರಲ್ಲ. ಆದರೆ ಒಂದು ದಿವಸ ಕತ್ಲೆಯಲ್ಲಿ ಊಟ ಮಾಡ್ತಾ ಇರ್ತಾನೆ, ದೀಪ ಆರೋಗಿರುತ್ತೆ. ಆಗ ಮಾಮೂಲಾಗಿ ಊಟ ಮಾಡ್ತಾ ಇರೋವಾಗ ಅವನಿಗೆ ಒಂದು ಗುರು ಮುಖೇನ ಇಲ್ಲದೇ ಇದ್ರೂ ಸಹ ಒಂದು ಗುರುಗಳ ಅನುಗ್ರಹದಿಂದ ಶಬ್ದವೇದಿ ವಿದ್ಯೆಯ ಪರಿಚಯ ಆಗಿ ಆ ವಿದ್ಯೆಯನ್ನು ಸಹ ಅವನು ಕರಗತ ಮಾಡಿಕೊಳ್ಳುತ್ತಾನೆ. ಅದನ್ನೇ ಅಂದ್ರೆ ಇದನ್ನ ಮಹಾಭಾರತದ ಕಾಲದಿಂದಲೇ ಇದು ವಿದ್ಯೆ ಇದೆ ಅಂತ. ಹೌದು ಹೌದು, ತುಂಬಾ ಪೂರ್ವಜರಿಂದಲೇ ನಮ್ಮ ಒಂದು ದೇಶದಲ್ಲಿ ಋಷಿಮುನಿಗಳಿಗೆ ಈ ವಿದ್ಯೆ ಪರಿಚಯ ಆಯಿತು. ಗಾಂಧಾರಿ ವಿದ್ಯೆ ಅಂದ್ರೆ
ಮಹಾಭಾರತದ ಇದು ಬರುವಂತ ಗಾಂಧಾರಿ ದೇವಿ ಕಣ್ಣು ಕಟ್ಕೊಂಡು ಹೇಗೆ ಅವ್ರ ಪತಿಗೆ ಇಲ್ದಿರೋ ಕಣ್ಣಿನ ದೃಷ್ಟಿ ನನಗೂ ಬೇಡ ಅಂತ ಅವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ, ಅದನ್ನ ಅವ್ರು ಹೇಗೆ ಅವ್ರು ಎಲ್ಲದನ್ನು ಗ್ರಹಿಸ್ತಾ ಇದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅನ್ನೋದನ್ನ ಈಗಿನ ಕಾಲದಲ್ಲಿ ಗಾಂಧಾರಿ ವಿದ್ಯೆ ಅಂತ ಅವ್ರ ಹೆಸರಿನ ಮುಖಾಂತರನೇ ನಮ್ಗೆ ವಿದ್ಯೆನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಶ್ರೀಮತಿ ಕಾವ್ಯಾರವರು. ಇವಾಗ ಮೈ ಜುಮ್ ಅನ್ಸೋ ಅಂತ ಒಂದು ಆಕ್ಟಿವಿಟಿನ ನೋಡೋಣ ಬನ್ನಿ. ಮೇಡಮ್ ನಿಮ್ಗೊಂದು ನಾನು ಹೇಳ್ದೆ ಮೈ ಜಿಮ್ ಅನ್ಸ್ ಒಂದು ಕ್ರಿಯೆ ತೋರಿಸ್ತೇನೆ ಅಂತೇಳಿ. ಮಕ್ಕಳು ಕಟ್ಕೊಂಡು ರೆಡಿ ಆಗಿದ್ದಾರೆ. ಆಕ್ಷನ್ ರಿಯಾಕ್ಷನ್ ಅಂತ ಇದರದು. ಹೇಗೆ ಅಂತಂದ್ರೆ ನಾವು ಡಿಸ್ಟೆನ್ಸ್ ಅಲ್ಲೇ ನಿಂತ್ಕೊಂಡು ಏನ್ ಆಕ್ಷನ್ ಮಾಡಿದ್ರು ಅವ್ರು ಅದನ್ನ ಹಾಗೆ ಆಕ್ಷನ್ ಮಾಡ್ತಾರೆ. ಒಂದ್ 5 ಆಕ್ಷನ್ ನ ನೀವಾದ್ರೂ ಮಾಡಿ, ಇಲ್ಲ ನಾನಾದ್ರೂ ನಾವೇನ್ ಮಾಡಿ ತೋರಿಸಿದ್ರೆ ಮಕ್ಕಳನ್ನೇ ಮಾಡ್ತಾರೆ ಖಂಡಿತ. ನೀವು ಯಾವ್ದನ್ನ ಡ್ಯಾನ್ಸ್ ಸ್ಟೈಲ್ ಅಲ್ಲಿ ಭರತನಾಟ್ಯ ಸ್ಟೈಲ್ ಅಲ್ಲಿ ನಿಂತ್ಕೊಳ್ಳಿ, ಪಕ್ಷಿಯಾಗೆ ಏನಾದ್ರು ಮಾಡಿ, ಜಂಪಿಂಗ್ ಏನಾದ್ರು ಮಾಡಿ ಅವ್ರು ಹಾಗೆ ಅದನ್ನ ಕ್ರಿಯೆ ಮಾಡ್ತಾರೆ. ಹೌದಾ? ಹೌದು ಖಂಡಿತ. ನೀವು ಮಾಡಂಗಿದ್ರೆ ನೀವೇ ಮಾಡಿ, ಇಲ್ಲ ನಾನು ತೋರಿಸ್ತೀನಿ. ವೀಕ್ಷಕರೇ, ನಿಮ್ ಎಲ್ಲರಿಗೋಸ್ಕರ ನಾನೇ ಒಂದೆರಡು ಆಕ್ಷನ್ ಮಾಡೋಣ ಅನ್ಕೊಂಡಿದೀನಿ. ನೋಡಿ, ಆಕ್ಷನ್ ರಿಯಾಕ್ಷನ್ ಹೋಗ್ತಾ ಇದೀವಿ ಮಕ್ಕಳ. ನಿಮ್ ಮುಂದೆ ಒಬ್ರು ನಿಂತಿದ್ದಾರೆ, ಅವ್ರು ಏನ್ ಆಕ್ಷನ್ ಮಾಡ್ತಾರೋ ಅದನ್ನೇ ಮಾಡ್ಬೇಕು. ಓಕೆನಾ? ಮಕ್ಕಳೆಲ್ಲ ರೆಡಿನಾ? ಸೂಪರ್. ಎಲ್ಲ ಮಕ್ಕಳು ಕೃಷ್ಣಂದೇ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್. ವಾವ್ ಮೇಡಮ್, ಇದೆಲ್ಲ ಹೆಂಗ್ ಸಾಧ್ಯ ಅಂತ ಆಶ್ಚರ್ಯ ಆಗ್ತದೆ. ಆರ್ಗನ್ಸ್ ಆಕ್ಷನ್ ಮಾಡಿದ್ರು ಅಂದ್ರೆ ನಾವೇ ಮೂವ್ಮೆಂಟ್ ಮಾಡಿದ್ರು ಮಾಡ್ತಾರಾ? ನೀವು ಹೇಗೆ ಮೂವ್ಮೆಂಟ್ ಮಾಡಿದ್ರು ಹಾಗೆ ಮಾಡ್ತಾರೆ ಅವರು. ವಾವ್ ಸೂಪರ್. ನನಗೇನೋ ಮೋಸ ಮಾಡ್ಬಿಡ್ತಿದ್ದಾರೆ ಅವರು. ನಂಗೆ ಆಶ್ಚರ್ಯ ಆಗ್ತಿದೆ. ತುಂಬಾ ಖುಷಿ ಕೊಡುತ್ತೆ ಕಲಿಬೇಕಾದ್ರೆ. ಹೌದಾ? ವಾವ್ ಸೂಪರ್. ಏನಾದ್ರೂ ಗೊತ್ತಾಗ್ತಿದ್ಯಾ? ನಾನು ಅನ್ಕೋತಾ ಇರೋದು ಫಸ್ಟ್ ಟೈಮ್ ಅನ್ಸಲಿ. ನಾನೇ ಸ್ಲೋ ಆಗ್ಬಿಟ್ಟಿದ್ದೀನಿ ನಾನು. ಹೌದು, ಮಾಡೋಷ್ಟಲ್ಲಿ. ಸೂಪರ್. ಇದನ್ನ ಸಂತೋಷ ಹ್ಯಾಪಿ ಮಕ್ಕಳು. ನಂಗೆ ಖುಷಿ ಆಗ್ತದೆ ಮೇಡಮ್, ನಿಜವಾಗ್ಲೂ. ಎಲ್ಲದಕ್ಕಿಂತ ಇದನ್ನ ತುಂಬಾ ಇಷ್ಟವಾಗಿ ಕಲ್ತ್ಕೊಂತಾರೆ ಮಕ್ಕಳು ಈ ಕ್ರಿಯೆನ. ಅಲ್ಲ, ನಾವು ಮಾಡಕ್ ಒಂದ್ ಸೆಕೆಂಡ್ಗೆ ಬಿಡ್ತಾ ಇಲ್ಲ ಅವರು. ಇಲ್ಲ ಅಂದ್ರೆ ಇನ್ನೊಂದು ಆಕ್ಷನ್ ತೋರಿಸಿ ನೋಡಿ. ರೆಡಿ? ನಾನು ಹೇಗೆ ಮೂವ್ ಮಾಡೋದು ಹಾಗೆ ಮೂವ್ ಮಾಡ್ತಾರೆ. ಹೌದಾ? ಹಾಗೆ ಮೂವ್ ಮಾಡ್ತಾರೆ. ನಾನೊಂದು ಮಾಡ್ತೀನಿ, ಮಾಡಿ ನೋಡ. ಓ, ನಾನು ಎತ್ತಿರೋ ಕಡೆ ಅಂದ್ರೆ ಅವ್ರ ರೈಟ್ ಸೈಡ್ ತಗೊಳ್ತಾರೆ. ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಡ್ಯಾನ್ಸ್ ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ಕಣ್ಮುಚ್ಕೊಂಡು ಅದನ್ನ ಡೆವಲಪ್ ಮಾಡಿ ಅಂತ ಹೇಳಿದೀನಿ. ಕಣ್ಮುಚ್ಕೊಂಡು ಡ್ಯಾನ್ಸ್ ಸಮೇತ ನಾವು ಹೇಳ್ಕೊಡ್ಬೋದು. ನೋಡಿ ವೀಕ್ಷಕರೇ, ನಿಮ್ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಕಲ್ಸಿ ಹಂಗೆ ಹಿಂಗೆ ಬದಲು ಯೂಟ್ಯೂಬ್ ಅಲ್ಲಿ ನೀವು ಹಾಕ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟ ಆಡ್ಸಿದ್ರು ಗಾಂಧಾರಿ ವಿದ್ಯೆ ಕಲ್ಸಿದ್ರೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಇವನ್ ಈ ವಿದ್ಯೆ ಕಲ್ತ್ಮೇಲೆ ಕಣ್ಮುಚ್ಕೊಂಡೆ ಮೊಬೈಲು ಟಿವಿ ಎಲ್ಲ ಚಲನಚಿತ್ರ ಎಲ್ಲ ನೋಡ್ತಾರೆ ಅವರು. ಮಕ್ಕಳಿಗೆ ಅದೇ ಸಜೆಷನ್ ಮಾಡಿದೀನಿ. ಕಣ್ಣಿಗೂ ಒಂದು ಹೆಲ್ತ್ ಇಶ್ಯೂಸ್ ಇಂದ ಉಪಯೋಗ ಆಗುತ್ತೆ. ನಮ್ಮ ಕಣ್ಣಿಗೆ ದೃಷ್ಟಿ ದೋಷ ಅನ್ನೋದೇ ಬರೋದಿಲ್ಲ ಈ ವಿದ್ಯೆ ಕಲ್ತ್ರೆ. ಕಣ್ಮುಚ್ಕೊಂಡು ನಾವು ಪ್ರತಿಯೊಂದು ಆಕ್ಟಿವಿಟೀಸ್ ಮಾಡ್ಬೋದು. ಮೇಡಮ್, ಮನ್ಸಿದ್ರೆ ಮಾರ್ಗ ಅಂದ್ರಿ, ನಾವು ಕಲ್ತ್ಬಿಟ್ಟು ಹಾಗೆ ಕಣ್ಮುಚ್ಕೊಂಡೆ ಸಾಸಿವೆ ಎಲ್ಲಿದೆ ಖಂಡಿತ ಮಾಡೋಣ. ನೆಕ್ಸ್ಟ್ ಅಡಿಗೆನೂ ಒಂದು ಮಾಡಿ ಪ್ರೋಸೆಸ್ ತೋರ್ಸೋಣ. ಈಗ ಇನ್ನೊಂದು ಪ್ರೋಸೆಸ್ ಇದೆ, ಇನ್ನೊಂದು ಜುಮ್ ಅನ್ಸೋ ಇದು. ಸ್ಟೂಡೆಂಟ್ಸ್ ಎಲ್ಲರೂ ಕುತ್ಕೊಳ್ಳಿ. ಮೇಡಮ್, ನಾನು ಇನ್ನೊಂದು ಪ್ರಕ್ರಿಯೆ ಅಂತ ಹೇಳಿದೆ, ಮೈ ಜುಮ್ ಅನ್ಸುತ್ತೆ ಅಂತ ಹೇಳಿ. ಇದೊಂದು ಬಂದು ಡಾಗ್ ಸ್ಮೈಲ್, ಇಲ್ಲ ಐಡೆಂಟಿಫೈ ಪರ್ಸನ್ ಅಂತ ಹೇಳ್ಬೋದು. ಈ ಮಕ್ಕಳಲ್ಲಿ ಯಾರನ್ನೂ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂತ ವಸ್ತು, ಇಲ್ಲ ಇಲ್ಲಿ ಯಾರಾದ್ರೂ ಗುಡಿಗೆ ಬಂದಿರೋಂಥವ್ರನ್ನ ಕರೆದು ಅವ್ರ ಹತ್ರ ಇರೋ ಒಂದು ವಸ್ತುನ ಅವ್ರ ಕೈ ಕೊಡಿ. ಅವರು ಸ್ಕ್ಯಾನಿಂಗ್ ಪ್ರೊಸೆಸ್ ಒಂದ್ ಮಾಡಿ ಸ್ಮೆಲ್ ತಗೊಳ್ತಾರೆ. ಆಮೇಲೆ ಈ ಪ್ಲೇಸ್ ಅಲ್ಲಿ ಎಲ್ಲರೂ ಕುತ್ಕೊಳ್ಳಿ. ಅವ್ರು ಹೋಗಿ ಅವ್ರ ಕೈಗೆ ಅದನ್ನ ಕೊಟ್ಟು ಬರ್ತಾರೆ. ಯಾರು ಕೊಟ್ಟಿರ್ತಾರೋ ಅವ್ರಿಗೆ, ಯಾರಿಗಾನ ಕೊಡಿ, ಇಬ್ರು ಮಕ್ಳಿಗಾದ್ರು ಕೊಡಿ, ಒಬ್ರಿಗಾದ್ರು ಕೊಡಿ, ಹೇಗಾದ್ರು ಕೊಡಿ. ಎಲ್ಲ ಮಕ್ಕಳು ರೆಡಿ ಇದ್ದಾರೆ. ಓಕೆ ವೀಕ್ಷಕರೇ, ನೋಡಿ ಇವಾಗ ಇವ್ರನ್ನ ಕರಿತಾ ಇದ್ರಿ ಅಂಕಲ್. ಇವ್ರ ಹತ್ರ ಅಂಕಲ್ ಏನಾದ್ರು ಕೊಡಿ. ನಾವೇನಂತ ಹೇಳ್ತಿಲ್ಲ, ಇದನ್ನ ಇಟ್ಕೊಂಡಿದ್ದಾರೆ. ಇದನ್ನ ಇವ್ರಿಗೆ ತಂದು ಕೊಡ್ತಾರಂತೆ, ನೋಡೋಣ ಅದೊಂದು. ಅಂಕಲ್ ಯಾರಿಗಾರು ಕೊಡಿ ನೀವೇ. ನಿಂತ್ಕೊ ಮೋನಿಶ್, ಒಂದ್ ನಿಮಿಷ ಅಂಕಲ್ ನಿಂತ್ಕೊಪುಟ್ಟ. ಅವ್ರು ಏನ್ ಕೊಟ್ಟಿದಾರಮ್ಮ ನೋಡ್ಕೊ. ಓಕೆ, ಸ್ಕ್ಯಾನ್ ಮಾಡ್ಕೊಂಡೆ. ಸ್ಮೆಲ್ ತಗೋಪುಟ್ಟ ಅವ್ರದ್ದು. ಈ ಕೈ ಕೊಡಿ, ಬಲಗೈ ಕೊಡಿ, ಅದು ಸಾಕು. ಸ್ಮೆಲ್ ತಗೊಳ್ತಾರ ಅವರು. ನೀಟಾಗಿ ತಗೋ. ಓಕೆನಾ? ಒಂದ್ ನಿಮಿಷ. ಈಗ ಡಾಗ್ ಸ್ಮೆಲ್ ಮಾಡ್ತಿರೋದು ಪುಟ್ಟ. ಅವ್ರು ಹೋಗಿ ಕುತ್ಕೊಳ್ತಾರೆ. ಓಕೆ, ನೀನು ಅವ್ರ ಹತ್ರ ಹೋಗಿ ಅದನ್ನ ಕೊಡ್ಬೇಕು.
ಈ ಮಕ್ಕಳೆಲ್ಲರೂ ಸ್ಕ್ಯಾನಿಂಗ್ ಮಾಡ್ಕೊಂತಿದ್ದಾರೆ, ಅವ್ರು ಎಲ್ಲೋ ಅವ್ರು ಗೊತ್ತಾಗ್ತಾ ಇದೆ ಅವ್ರಿಗೆ, ಬಟ್ ಅವ್ರೇನು ಹೇಳೋದಿಲ್ಲ. ಓಕೆ ಮನೀಶ್ ಗೋ. ನೀಟಾಗಿ ಹೋಗ್ತಾರೆ, ಅವ್ರು ಹೋಗಿದ ವೇಳೆ ಮಕ್ಕಳು ಹೋಗ್ತಾರೆ. ಅವರು ಆಟ ಆಡಿಸ್ತಾ ಇದಾರೆ. ಅವ್ರನ್ನ ಹಿಡಿತಾರೆ, ಅವರು ಓಡ್ತಾರೆ, ಅವರಷ್ಟೇ ಸ್ಪೀಡಾಗಿ ಓಡ್ತಾರೆ ಅವರು. ಸೂಪರ್ ಸೂಪರ್ ಮೇಡಮ್, ವೆರಿ ಗುಡ್ ಮನೀಶ್. ಈ ರೀತಿ ಒಂದು ಎಲ್ಲ ಸ್ಟೂಡೆಂಟ್ಸ್ ನಾವ್ ಯಾರಿಗೆ ಕೊಟ್ರು ಅದಕ್ಕೆ ನಾನು ನಿಮ್ಗೆ ಆಪ್ಷನ್ ಕೊಟ್ಟೆ, ಯಾರಿಗಾನ ಕೊಡಿ ಅಂತ ಹೇಳಿ ಪಬ್ಲಿಕ್ ಇಂದ. ಇನ್ನೊಬ್ರು ಬಂದ್ರು, ಯಾರಾದ್ರೂ ಇದ್ದಾರೆ ನೋಡೋಣ, ಇವ್ರದ್ರೆಲ್ಲ ಯಾರಾದ್ರೂ ಒಬ್ರದ್ದು ಏನಾದ್ರು ಕೊಟ್ಟು ತೆಗಿಬಾರ್ದು ಸುಮ್ಮನೆ. ಇಲ್ಲಿ ಬಿಟ್ಬಿಡು, ಹಿಂಗ್ ಬಿಟ್ಟು ಕೊಡ್ತಾರೆ. ನಿಮ್ಮ ಹೆಸರು ಯಾರಿಗಾದ್ರೂ ಕೊಡಿ ನೋಡೋಣ. ನೀವು ಬನ್ನಿ, ಒಂದು ನಿಮಿಷ ನಿಂತ್ಕೊಳ್ಳಿ ಅಮ್ಮ. ಅವರು ನಿಮ್ನ ಸ್ಕ್ಯಾನಿಂಗ್ ಮಾಡ್ಕೊಳ್ತಾರೆ, ಸ್ಮೆಲ್ ತಗೊಳ್ತಾರೆ. ನಿಮ್ ಕೈ ಕೊಡಿ. ಯಾವ ಕಲರ್ ಬಾಟಲ್ ಮತ್ತೆ ಜೋರಾಗಿ ಹೇಳು. ವೆರಿ ಗುಡ್. ನೀವೆಲ್ಲಾದ್ರೂ ಬಚ್ಚಿಟ್ಟು ಜೈಷ್ಣವಿ ಸ್ವಲ್ಪ ಅಲ್ಲೇ ಹಂಗೆ ಇರು. ಅವ್ರು ಹೋಗಿ ಕುತ್ಕೊಂಡಿಲ್ಲ ಇನ್ನ. ಒಂದು ನಿಮಿಷ, ಅವ್ರು ಇನ್ನ ಕೂತಿಲ್ಲ ಮಗ. ಓಕೆ ಮೂವ್. ವೀಕ್ಷಕರೇ, ಅವ್ರೆಲ್ಲೋದ್ರೂ ಮಗು ಅಲ್ಲೇ ಹೋಗ್ತಾ ಇದೆ ನೋಡಿ. ಇಲ್ಲ, ನಮ್ಮ ಅಂಕಲು ಇದೆಲ್ಲ ನೋಡಿರ್ಲಿಲ್ಲ, ಕಲರ್ದೆಲ್ಲ ನೋಡಿ ಅವಾಗ ಅಷ್ಟೇ ಹೇಳ್ಕೊಟ್ಟಿದ್ದು ಅವ್ರಿಗೆ. ತಾನು ಒಂದ್ ನಿಮಿಷ ತೆಗಿಬೇಕಂದ್ರೆ ತೆಗಿಪುಟ್ಟ. ಸಾಕು 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 ವಿದ್ಯಾ, ಸಾಕು. ಸೂಪರ್ ಸೂಪರ್. ಬರ್ತಾರೆ. ಇದು ಲಾಸ್ಟ್ ನಾನು ಹೇಳಿದ್ನಲ್ಲ ಅವಾಗಲೇ, ಮಕ್ಕಳಿಗೆ ಪೋಷಕರು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನ ನನ್ನ ಇಬ್ರು ಮಕ್ಳಿಗೂ ಇದು ಗಾಂಧಾರ ವಿದ್ಯೆ ಹೇಳ್ಕೊಟ್ಟ ಮೇಲೆ ಅವ್ರು ಇದನ್ನೆಲ್ಲ ಗಾಂಧಾರ ವಿದ್ಯೆಯಲ್ಲಿ ಹೇಳ್ಕೊಡೋದಿಲ್ಲ. ಆ ಬೇಸಿಸ್ ಮೇಲೆ ಇದನ್ನ ಅವರು ರೂಬಿಕ್ ಕ್ಯೂಬ್ ಮಾಡೋದ್ ಬರುತ್ತೆ ಅವ್ರಿಗೆ. ಆ ಬೇಸಿಸ್ ಮೇಲೆ ಈ ಗಾಂಧಾರಿ ವಿದ್ಯೆ ಎರಡೂನು ಇದ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡು ಈ ರೂಬಿಕ್ ಕ್ಯೂಬ್ ನ ಕ್ಲಿಯರ್ ಮಾಡ್ತಾರೆ ಅವರು. ನೀವು ಇದನ್ನ ಶಫಲ್ ಮಾಡ್ಕೊಡಿ, ಅವ್ರೆಲ್ಲಾನು ಸಾಲ್ವ್ ಮಾಡಿ ಕೊಡ್ತಾರೆ. ಹೇಗೆ ಅದನ್ನ ಡೆವಲಪ್ ಮಾಡ್ಕೋಬಹುದು ನಾವು ಪೇರೆಂಟ್ಸ್. ಇವಾಗ ನಾನು ಹೇಳಿದೆ ಚೆಸ್ ಹೇಗೆ ಮಾಡ್ಕೊಳ್ತಾರೆ, ಇವಾಗ ಚೆಸ್ ತೋರ್ಸೋದಕ್ಕೆ ಟೈಮ್ ಅವಕಾಶ ಇಲ್ಲ. ರೂಬಿಕ್ ಕ್ಯೂಬ್ ಆದ್ರೆ ಒಂದು ನಿಮಿಷದಲ್ಲಿ. ನಾವು ಕಣ್ ಬಿಟ್ಕೊಂಡೆ ಇದನ್ನ ಬೇಗ ಮಾಡಲ್ಲ, ಈ ಮಕ್ಳು ಕಣ್ ಮುಚ್ಕೊಂಡ್ ಮಾಡ್ತಾರಂತೆ. ನೀವು ಆಲ್ರೆಡಿ ಶಫಲ್ ಇದೆ, ಶಫಲ್ ಎಷ್ಟಾದ್ರೂ ಮಾಡ್ಕೊಳ್ಳಿ. ಫಸ್ಟ್ ಅವರು ನಾನು ಹೇಳ್ದಂಗೆ ಗಾಂಧಾರಿ ವಿದ್ಯೆದ ಪ್ರೋಸೆಸ್ ನ ತಗೊಳ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ಕಲರ್ ಇದೆ, ಏನೇನ್ ಮಾಡ್ಬೇಕು ಅಂತ ನೋಡ್ಕೊಳ್ತಾರೆ. ಆಮೇಲೆ ಪ್ರೋಸೆಸ್ ಹೋಗಿ ಫಿನಿಶ್ ಮಾಡ್ತಾರೆ. ಈ ಮಗು ಗೊತ್ತಾಗ್ತಿದೆ, ಆಲ್ರೆಡಿ ಫಿನಿಶ್ ಮಾಡಕ್ ಹೋಗ್ತಿದೆ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಮಾಡಿ ಈ ಕ್ರಿಯೆ ಇದನ್ನ ನೋಡಿ ಈಗ ನನ್ನ ವಿದ್ಯಾರ್ಥಿಗಳನ್ನು ರೂಬಿಕ್ ಕ್ಯೂಬ್ ಹೇಳ್ಕೊಡಿ ಮೇಡಮ್ ಅಂತ ಹೇಳಿ ಬಂದಿದ್ದಾರೆ. ಅದನ್ನು ಹೇಳ್ಕೊಟ್ಟು ಇದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ. ಸೊ ನನ್ನ ಮಕ್ಕಳಷ್ಟೇ ಸಮ ಅವರು ಬರ್ಲಿ ಅಂತೇಳಿ ಬೇರೆ ಆಕ್ಟಿವಿಟೀಸ್ ಅವರು ಡೆವಲಪ್ ಮಾಡ್ಬೇಕು. ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಆಚೆ ತೆಗಿಬೇಕು. ಒಬ್ರು ಡ್ಯಾನ್ಸ್ ಅಲ್ಲಿ ಇರ್ತಾರೆ, ಒಬ್ರು ರನ್ನಿಂಗ್ ರೇಸ್ ಅಲ್ಲಿ ಇರ್ತಾರೆ, ಒಬ್ರು ಅದನ್ನ ಅವರು ಹೇಗೆ ಕಣ್ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸ್ಮೆಲ್ಲಿಂದ ಮಗು ಗೊತ್ತಾಗ್ತಿದೆ ನಾನು ಮಾಡ್ತಿರೋ ಪ್ರೊಸೆಸ್ ಕರೆಕ್ಟ್ ಇದೆಯಾ, ನಾನು ಅನ್ಕೊಂಡಿರೋ ಕಲರ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ ಮೇಡಮ್ ವಿದ್ಯೆ. ಹೌದು ಸರ್, ತುಂಬಾ ಖುಷಿ ಆಗತ್ತೆ ಮಕ್ಕಳು. ಆ ಮಗು ಸೈಕಲ್ ಹೊಡೆದಿದೆ, ಆ ಮಗುದು ಒಂದು ಇದನ್ನು ತೋರಿಸ್ತೀನಿ. 1 ನಿಮಿಷ 2 ಸೆಕೆಂಡ್ ನನಗೆ ಗೊತ್ತಿರೋ ಹಾಗೆ ಮಾಡೋದು ರೂಬಿಕ್. ಆಲ್ಮೋಸ್ಟ್ ಕ್ಲಿಯರ್ ಆಯ್ತು ಆ ಮಗುದು. 1 ನಿಮಿಷನೂ ಆಗ್ಲಿಲ್ಲ. ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ. ವೆರಿ ಗುಡ್ ಮಾ. ವೀಕ್ಷಕರೇ, ನಾನು ರೂಬಿಕ್ ಕ್ಯೂಬ್ ಮಿಕ್ಸ್ ಮಾಡಿಕೊಟ್ಟು 1 ನಿಮಿಷನೂ ಆಗಿಲ್ಲ, ಆ ಮಗು ಮಾಡಿದೆ ಆಲ್ರೆಡಿ. ಈ ಮಗುದು ಇನ್ನೇನು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಆಯ್ತು, ಇನ್ನೊಂದು ಸ್ವಲ್ಪ ನೋಡ್ಕನ್ನ ಸ್ಕ್ಯಾನ್ ಮಾಡ್ಕೊ. ಕಂಪ್ಲೀಟ್ ಆದ್ಮೇಲೆ ಹೇಳು.
ಯಾ ಸೂಪರ್ ಸೂಪರ್ ಸೂಪರ್. ವೀಕ್ಷಕರ ಇದುವರೆಗೂ ನಾವು ನೋಡಿ ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ವೀಕ್ಷಕರ ನಾವು ಇದುವರೆಗೂ ಗಾಂಧಾರಿ ಹೆಸರು ಅಷ್ಟೇ ಕೇಳಿದ್ವಿ, ಓದಿದ್ವಿ ಅಷ್ಟೇ. ಗಾಂಧಾರಿ ಅನ್ನೋರು ಇದ್ರು, ಕಣ್ ಕಟ್ಕೊಂಡಿದ್ರು ಅಂತ. ಆ ವಿದ್ಯೆನ ಈಗ ಕಣ್ಣಾರೆ ನೋಡ್ತಾ ಇದೀವಿ. ಈ ವಿದ್ಯೆನ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ, ಅದರ ಉಪಯೋಗನ ಪಡ್ಕೊಳ್ಳಿ. ಅದರಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ ಲೈವ್ ಆಗಿ. ಇಲ್ಲಿ ಯಾವುದೇ ರೀತಿಯಂತ ಇದೇನಿಲ್ಲ, ಎಲ್ಲ ಮಕ್ಕಳಿಗೂ ವಿತ್ ಕಾಟನ್ ಅವರು ಬಟ್ಟೆ ಕಟ್ಟಿ ಮಾಡಿಸ್ತಾ ಇದ್ದಾರೆ. ಕೇವಲ 10 ದಿವಸದಲ್ಲಿ ಕಲಿಯುವಂತ ವಿದ್ಯೆ. ಸಮ್ಮರ್ ಕ್ಯಾಂಪ್ ಅದು ಇದು ಅಂತ ಹಾಕ್ತೀರಾ, ಅದ್ರ ಬದಲು 10 ದಿವಸ ಇದಕ್ಕೂ ಹಾಕಿ ನೋಡಿ. ಗಿಫ್ಟ್ ಕೊಟ್ಟಂಗೆ ಒಂದು ದೊಡ್ಡ ದೊಡ್ಡ ಗಿಫ್ಟ್ ಮಕ್ಕಳು ಭಯ ಪಡಲ್ಲ. ಹೌದು ಹೌದು, ಆ ರೀತಿ ಅಂದ್ರೆ ಆಲ್ರೆಡಿ ನಾವು ಬ್ಲೈಂಡ್ ಫೋಲ್ಡ್ ಮಾಡಿ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾ ಇದೀವಿ. ಹಾಗಾಗಿ ತುಂಬಾ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ಇದು ಮಕ್ಕಳಿಗೆ ಕಲ್ಸಿದ್ರೆ. ಗಾಂಧಾರಿ ವಿದ್ಯೆನ ನೋಡಿದ್ವಿ ಅಲ್ವಾ, ಇದಕ್ಕೆ ಮಕ್ಕಳನ್ನ ಸೇರಿಸಿದಾರಲ್ಲ, ಪೋಷಕರ ಅನುಭವ ಹೇಗಿದೆ, ಅವ್ರ ಫೀಲಿಂಗ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ನಿಮ್ಮ ಮಕ್ಕಳನ್ನ ಗಾಂಧಾರಿ ವಿದ್ಯೆಗೆ ಹಾಕಿದ್ದೀರಾ ಅಲ್ವಾ, ಇವಾಗಿನ ನೋಡಿದ್ವಿ, ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಮಕ್ಕಳ ವಿದ್ಯೆ ನೋಡಿ? ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಅಷ್ಟು ಕಮ್ಮಿ ಸಮಯದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕಾವ್ಯ ಅವರು. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳು ಇಬ್ಬರು, ಸಮನ್ವಿತ ಸುಮೇಧ ಅಂತ, ಇಬ್ರಿಗೂ ಕಮ್ಮಿ ಸಮಯ 7 ದಿವಸದಲ್ಲಿ ಅವ್ರನ್ನ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಯಾವ ಥರ ಅಂದರೆ ನನ್ನ ಮಗನಿಗೆ ಒಂದು ಕಡೆ ಕೂರ್ತಾ ಇರಲಿಲ್ಲ, ಏನು ಹೇಳ್ಕೊಟ್ರು ಅವನು ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ತಾ ಇರಲಿಲ್ಲ. ಬಟ್ ಇವಾಗ ಇವನ್ನ ಇಷ್ಟು ನೀಟಾಗಿ ಮಾಡ್ತಾನೆ ಅಂದರೆ ನಾನು ಏನು ಕೆಲಸ ಹೇಳಿದ್ರು ಕಣ್ಮುಚ್ಕೊಂಡು ಮಾಡ್ತೀನಮ್ಮ ನಾನು ಅಂತ ಅಂತಾನೆ. ಕಣ್ಮುಚ್ಕೊಂಡು ನಿಮ್ಮ ಮಕ್ಕಳು ಎಲ್ಲ ಕೆಲಸ ಮಾಡ್ತಾರೆ. ಅಮ್ಮ ನಾನು ಟಿವಿನಲ್ಲಿ ಏನ್ ಬರ್ತಿದೆ ಅದನ್ನು ಹೇಳ್ತಾನೆ, ಟಿವಿನಲ್ಲಿ ನೋಡ್ಕೊಂಡು ಮೊಬೈಲಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾನೆ. ಎಲ್ಲ ತರದಲ್ಲೂ ಇವಾಗ ಗುಡ್. ಮತ್ತೆ ಓದೋದ್ರಲ್ಲೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಕ್ಲೀನಾಗಿ ಕುತ್ಕೊಂಡು ಓದ್ತಾನೆ. ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಕಾವ್ಯ ಅವ್ರಿಗೆ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಗುಣಶ್ರೀ ಅಂದ್ಬಿಟ್ಟು. ನಾವಿಲ್ಲಿ ಶ್ರೀನಿವಾಸ್ ಶೆಟ್ಟಿ ಮೆಡಿಕಲ್ ಅವರು. ಇಲ್ಲಿ ನನ್ನ ಮಗಳನ್ನ ಜಾಯಿನ್ ಮಾಡಿಸಿದೀನಿ ಮ್ಯಾಮ್, ತನ್ವಿಕಾ ಅಂದ್ಬಿಟ್ಟು ಅವಳ ಹೆಸರು. ಕಂಪ್ಲೀಟ್ ಆಗಿ 5th ಇವಾಗ. ಆಕ್ಚುಲಿ ನಾನು ಪ್ರತಿ ವರ್ಷ ಅವಳಿಗೆ ಸ್ವಿಮ್ಮಿಂಗು ಬೇರೆ ಬೇರೆ ಇದ್ರಲ್ಲೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಜಾಯಿನ್ ಮಾಡಿಸ್ತಿದ್ದೆ. ಈ ಸತಿ ಏನು ಜಾಯಿನ್ ಮಾಡಿಸಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಕಾವ್ಯ ಮೇಡಮ್ ಅವ್ರದ್ದು ಇದೊಂದು ಕ್ಲಾಸ್ ಇದೆ ಅಂತ ಗೊತ್ತಾಯ್ತು. ನಾನು ಇದು ನೋಡಿದ್ದೆ, ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ದೆ, ಬಟ್ ನಮ್ಮ ಕುಣಿಗಲಲ್ಲಿ ಇರಲಿಲ್ಲ. ಸೊ ಈ ಮ್ಯಾಮ್ ನಮ್ಗಿಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಾವ್ಯ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನನ್ನ ಮಗಳು ವಿತಿನ್ 6 days ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಲ್ತ್ಕೊಂಡಿದ್ದಾಳೆ. ಹೇಳ್ತಾಳೆ ಮ್ಯಾಮ್ ಮನೆಯಲ್ಲೂ ಎಲ್ಲ ವಿತೌಟ್ ಸೀಯಿಂಗ್ ಟಿವಿಲಿ ಬರೋದು, ಮತ್ತೆ ನಾವು ಮೊಬೈಲಲ್ಲಿ ಏನಾರು ಹಾಕ್ಬಿಟ್ರೆ ಅದು ಕೂಡ ಹೇಳ್ತಾಳೆ. ಶಾರ್ಟ್ ಸ್ಕ್ರೀನಲ್ಲಿ ಎಲ್ಲ ಹೇಳ್ತಾಳೆ. ಮತ್ತೆ ನಾನೇನು ಹೇಳೋದು ಅಂದ್ರೆ ಪೇರೆಂಟ್ಸ್ಗೆ ಯಾವಾಗಲೂ ಓದು ಅನ್ನೋದೇ ನಾವು ಇದೊಂದು ಡಿಫ್ರೆಂಟ್ ಆಗಿ ವಿದ್ಯೆ, ಇದು ಒಂದು ವಿದ್ಯೆ ಇದೆ, ಕಲಿಸ್ಬೇಕು. ಅಟ್ಲೀಸ್ಟ್ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬಂದು ನಾನು ಮೇನ್ ಕಲಿಸಿದ್ದೇನೆಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗೆ ಬರುತ್ತೆ. ಅವ್ರಿಗೆ ಓದ್ಲಿಕ್ಕೆ ಇರ್ಬೋದು, ಆಟಗಳು ಆಡ್ಲಿಕ್ಕೆ ಇರ್ಬೋದು, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸೇರಿಸ್ದೆ. ಬಟ್ ತುಂಬಾ ಉಪಯೋಗ ಆಗಿದೆ. ಮತ್ತೆ ರೂಬಿ ಕ್ಲಾಸಸ್ ಮಾಡ್ತಾ ಇದ್ದಾರೆ, ರೂಬಿ ಕ್ಲಾಸ್ಗೂ ಜಾಯಿನ್ ಮಾಡಿಸಿದ್ದೀನಿ, ಅದು ಕೂಡ ಕಲಿತಾ ಇದ್ದಾಳೆ. ನಂಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಮತ್ತು ನಾನು ಕಾವ್ಯ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಅವರು ದಸರಾಗೆ ಬರ್ತಾರಂತೆ ಅವ್ರ ಹಾಲಿಡೇಸ್ಗೆ, ಅವಾಗ ಇನ್ನೊಬ್ಬ ಮಗ ಇದ್ದಾನೆ, ಅವನ್ನ ಕೂಡ ಜಾಯಿನ್ ಮಾಡಿಸ್ತೀನಿ. ತುಂಬ ಥ್ಯಾಂಕ್ಸ್ ಕಾವ್ಯ ಮ್ಯಾಮ್. ಈ ಗಾಂಧಾರಿ ವಿದ್ಯೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಅದು ನಮ್ಮ ಕುಣಿಗಲಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಅದು ನಮ್ಮ ಅದೃಷ್ಟ. ಅದು ಹೊರಗಡೆ ಬೆಂಗಳೂರಲ್ಲಿ ಹೋಗಿ ಕಲಿಬೇಕು ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಮತ್ತು ನಾವು ಅಲ್ಲೇ ಹೋಗಿ ಸ್ಟೇ ಆಗಬೇಕು. ಆನ್ಲೈನಲ್ಲಿ ಮಕ್ಕಳು ನಾವು ಎಷ್ಟೇ ಕೂರಿಸಿದ್ರು ಕುತ್ಕೊಂಡು ಕೇಳೋದಿಲ್ಲ. ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಮ್ಯಾಮ್ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ನಾವು ನಮ್ಮ ಮಕ್ಕಳಿಗೆ ಜಾಯಿನ್ ಮಾಡಿಸಿದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಕಾವ್ಯ ಮ್ಯಾಮ್. ಒಬ್ಬರು ಟೀಚರ್ ಬಂದಿದ್ದಾರೆ, ಅವ್ರನ್ನ ಇದು ಮಾಡಿ. ವೀಕ್ಷಕರೇ, ನಾವು ಗಾಂಧಾರಿ ವಿದ್ಯೆ ಮಾಡಬೇಕಾದ್ರೆ ಒಂದು ಸ್ಕೂಲ್ ಟೀಚರ್ ಬಂದರು. ಈ ವಿದ್ಯೆ ನೋಡಿ ಅವ್ರಿಗೆ ಅದ್ರ ಬಗ್ಗೆ ಅಭಿಪ್ರಾಯನ, ಅವರ ಅನಿಸಿಕೆಗಳನ್ನ ಹೇಳ್ತಾರಂತೆ. ನೋಡೋಣ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಈ ವಿದ್ಯೆ ಬಗ್ಗೆ ನೀವೇನು ಇಲ್ಲಿ ಡೆಮೋ ಮಾಡ್ತಾ ಇದ್ರಿ ಅದೆಲ್ಲ ನೋಡಿ ತುಂಬಾ ಆಶ್ಚರ್ಯ ಅನ್ನಿಸ್ತು. ಅದ್ರ ಬಗ್ಗೆ ನನ್ನ ಮಕ್ಕಳು, ನಾನು ಶಾಲೆಯಲ್ಲಿ ಕಷ್ಟಪಡುವಂತ ಮಕ್ಕಳ ಬಗ್ಗೆ ಕೇಳೋಣ ಅಂತ 2 ಕ್ವಶನ್ ಕೇಳ್ಬೋದಾ? ಕೇಳಿಮ್ಮ. ಈಗ ನನ್ನ ಅನಿಸಿಕೆ, ನನ್ಗೇನು ಅನ್ಸುತ್ತೋ ಅದನ್ನ ನಾನು. ಓಕೆ. ಈಗ ಒಂದು ಶಾಲೆ ಅಂದ್ರೆ 4 ಟೈಪ್ ಮಕ್ಕಳು ಇರ್ತಾರೆ. ಫಸ್ಟ್ ಟಾಪಲ್ಲಿರೋ ಮಕ್ಕಳು, ಮೀಡಿಯಂ ಮಕ್ಕಳು, ಬಿಲೋ ಅವರೇಜ್. ಹೌದು. ಈಗ ನಿಮ್ಮ ಏನು ವಿದ್ಯೆ ಅಂತ ಹೇಳ್ತಿರಲ್ಲ, ಬಿಲೋ ಅವರೇಜ್ ಮಕ್ಕಳಿಗೆ ಎಷ್ಟು ಉಪಯೋಗ ಆಗುತ್ತೆ? ನಮ್ಮ ಇದರಲ್ಲಿ ಬಿಲೋ ಮಕ್ಕಳು, ಟಾಪ್ ಮಕ್ಕಳು, ಮೀಡಿಯಂ ಮಕ್ಕಳು ಅನ್ನೋದು ಕಾನ್ಸೆಪ್ಟೇ ಬರೋದಿಲ್ಲ. ನನ್ನ ಮುಂದೆ ಎಲ್ಲ ಮಕ್ಕಳು ಒಬ್ಬರೇ. ಎಲ್ಲ ಹಿಂದಿನ ಕಾಲದಲ್ಲಿ ಋಷಿಗಳಿಗೆ ಬ್ರಾಹ್ಮಿನ್ಸ್ ವಿದ್ಯಾರ್ಥಿ ಬಂದು ಒಂದೇ, ರಾಜ ಮರ್ಯಾದೆಯಿಂದ ಬಂದ್ರು ಒಂದೇ, ಎಲ್ಲವನ್ನು ಬಿಟ್ಟು ಅವರು ಶಿಷ್ಯನಾಗಿ ಕುತ್ಕೋಬೇಕು. ಇಲ್ಲೂ ಹಾಗೆ. ನನಗೇನು ಆ ರೀತಿ ಇರೋದಿಲ್ಲ. ನಮಗೆ ಎಲ್ಲರಿಗೂ ಸಮ.
ಎಲ್ಲರಿಗೂ ಸಮ ಕೊಡ್ತೀವಿ. ಇದರಲ್ಲಿ ಎಲ್ಲರೂ ಸಮವಾಗಿ ಕಲ್ತ್ಕೊಳ್ತಾರೆ. ನಮ್ಮ ಸ್ಕೂಲಲ್ಲಿ ನಾವು ವಿದ್ಯೆ ಒಬ್ರು ಟಾಪಲ್ಲಿ ಬಂದ್ರು, ಒಬ್ರು ಮೀಡಿಯಂ ಅಲ್ಲಿ ಬಂದ್ರು, ಒಬ್ರು ಡಲ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ ಅಂತಾರೆ. ಆದ್ರೆ ಇಲ್ಲಿ ಆ ಚಾನ್ಸೇ ಬರಲ್ಲ. ಎಲ್ಲ ಮಕ್ಳು ಇವಾಗ ನೀವೇ ನೋಡಿದ್ರಲ್ಲ, 10 ಜನ ಮಕ್ಕಳು, 10 ಜನ ಮಕ್ಕಳು ಸ್ಟಡೀಸ್ ಅಲ್ಲಿ ಎಲ್ಲರೂ ಟಾಪ್ ಅಂತ ನಾನು ಹೇಳೋದಿಲ್ಲ. ಒಬ್ಬೊಬ್ರು ಒಂದೊಂದಿದ್ದು. ನಾನು ಆ ಕ್ವಶನ್ ನಾವು ಕೇಳೋದಿಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲರಿಗೂ ಒಂದೇ ಹೇಳ್ಕೊಡ್ತೀವಿ. ಎಲ್ಲರೂ ಒಂದೇ ಸಮ ಹೋಗ್ತಾರೆ, ಎಲ್ಲ ಒಂದೇ ಸಮ ಓಕೆ. ಹಂಗಾದ್ರೆ ದಡ್ರು ಕೂಡ ಇನ್ನ ಒಂದು ಹೇಳ್ಬೇಕು ಅಂದ್ರೆ ಈ ವಿದ್ಯೆ ದಡ್ರಿಗೆ ಬೇಗ ಬರುತ್ತೆ. ಈಗ ಯಾರು ನನ್ನ ಮಕ್ಳು ವೀಕ್ ಇದ್ದಾರೆ ಓದೋದ್ರಲ್ಲಿ ಅಂತ ಯಾವ ತಾಯಂದ್ರು ಕಷ್ಟಪಡ್ತಾರೆ, ಅವ್ರು ಏನಾದ್ರು ನಿಮ್ಮ ವಿದ್ಯೆನ ಬಳಸ್ಕೊಂಡ್ರೆ ಅವ್ರ ಸ್ಟಡೀಸಲ್ಲೂ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಅದು ನಾನು ಎಷ್ಟು ದಿವಸ ನನ್ನ ಹತ್ರ ಕಲಿತಾರಲ್ಲ, ಅಷ್ಟು ದಿವಸ ನಾನು ಅವ್ರಿಗೆ ಹೇಗೆ ಅಂತ ಹೇಳ್ಬಿಟ್ಟಿರ್ತೇನೆ. ಡೆವಲಪ್ ಮಾಡೋದು ಪೋಷಕರ ಮೇಲೆ ಡಿಪೆಂಡ್. ಇವಾಗ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರೆ ಎಲ್ಲರಿಗೂ. ಫಸ್ಟ್ ರ್ಯಾಂಕ್ ಬರೋಂಗ್ ಮಾಡೋದು, ಅವರೇ ಇದು ಮಾಡೋದು, ಅದೆಲ್ಲಾನು ಅವ್ರ ಮೇಲೆ ಡಿಪೆಂಡ್. ಅವರೆಷ್ಟು ಮಕ್ಳಿಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಎಕ್ಸಾಮ್ ಟೈಮಲ್ಲಿ ಹೆಂಗ್ ಯೂಸ್ ಆಗುತ್ತೆ ನಮ್ಮ ವಿದ್ಯೆ? ಎಕ್ಸಾಮ್ ಟೈಮಲ್ಲಿ ಇವಾಗ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಅವರು ಪೋಷಕರು ಮಕ್ಕಳಲ್ಲಿ ಅದನ್ನ ಡೆವಲಪ್ ಆಗ್ಬೇಕು ಅಂತ ಇವತ್ತಿನ ದಿನ ಇಷ್ಟು ಓದಿ ಎಲ್ಲ ಮಾಡಿ ಅಂತ ಹೇಳ್ತಿರ್ತಾರೆ. ಓದಿ ನೆನ್ಪಿಟ್ಕೊಳ್ತಾರೆ. ಇವಾಗ ನಾವು ಸ್ಕ್ಯಾನಿಂಗ್ ಮಾಡಿದ್ವಿ, ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ತೆಗೆದು ಅದ್ರಲ್ಲಿ ಏನೇನಿತ್ತು ಹೇಳೋನು ಮಕ್ಕಳು ಹೇಳ್ತಾರೆ. ಓಕೆ. ಆ ರೀತಿ ಅವ್ರನ್ನ ಡೆವಲಪ್ ಮಾಡ್ಕೊಳ್ತಾ ಹೋದ್ರೆ ಅವ್ರ ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯೋದಕ್ಕೆ ಉಪಯೋಗ ಮಾಡ್ತಾರೆ. ಯಾವುದೇ ರೀತಿ ನಾವು 10 ನಿಮಿಷದಲ್ಲಿ ಇರೋದು, 5 ನಿಮಿಷ ಮಗ್ಗಿಂಗ್ ಅವೆಲ್ಲ ಇರೋದಿಲ್ಲ. ಅವರು ಡೆವಲಪ್ ನೆನಪಲ್ಲಿ ಇಟ್ಕೊತಾರೆ. ಎಕ್ಸಾಮ್ ಅಂದ್ರೆ ಏನಾಗುತ್ತೆ, ಮಕ್ಕಳು ಭಯ, ಫಿಯರ್ ಇರುತ್ತೆ, ಎಕ್ಸಾಮ್ ಫಿಯರ್ ಇರುತ್ತೆ. ಮನೇಲೆಲ್ಲ ಓದ್ ಬಂದಿರ್ತಾರೆ, ಅಮ್ಮಂದ್ರಿಗೆ ಒಂದೇ ಆತಂಕ. ಮನೇಲಿ ಓದಿರ್ತಾರೆ, ಮನೇಲಿ ಅಮ್ಮನ ಮುಂದೆ ಎಲ್ಲ ಒಪ್ಸಿರ್ತಾರೆ, ಎಕ್ಸಾಮ್ ಹಾಲಲ್ಲಿ ಎಲ್ಲ ಮರ್ತೋಯ್ತು ಅಂತ ನಾವು ಇಲ್ಲಿ ಅಲ್ಲಿ ಧ್ಯಾನ ಸ್ಥಿತಿ ಮಾಡಿಸ್ತೀವಿ. ಆ ಧ್ಯಾನ ಸ್ಥಿತಿ ಮಾಡಿದಾಗ ಟೆನ್ಷನ್ ಅನ್ನೋದು ಫಸ್ಟ್ ಹೋಗುತ್ತೆ, ಕಾನ್ಫಿಡೆಂಟ್ ಬರುತ್ತೆ. ಆ ಕಾನ್ಫಿಡೆಂಟ್ ಇಂದ ಅವ್ರು ಓದಿದಾಗ ಅದನ್ನ ನೆನ್ಪಿಟ್ಕೊಂಡು ಅವರು ಬರೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನಿಲ್ಲಿ ಅಬ್ಸರ್ವ್ ಮಾಡ್ದಂಗೆ ನಿಮ್ ಕಾನ್ಫಿಡೆಂಟ್ ಲೆವೆಲ್ ನೋಡಿ ತುಂಬಾ ಸಂತೋಷ. ಕಾನ್ಫಿಡೆಂಟ್ ಅನ್ನೋದು ತುಂಬಾ ಚೆನ್ನಾಗಿ. ನಮ್ಗೆ ಭಯ ಇರುತ್ತೆ, ಅನುಮಾನ ಇರುತ್ತೆ, ತಪ್ಪು ಹೇಳ್ಬೋದು, ತಪ್ಪು ಹೇಳಿ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅವ್ರು ಕಾನ್ಫಿಡೆಂಟ್ ಆಗಿ ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಅದಕ್ಕೆ ಹ್ಯಾಂಡ್ಸ್ ಆಫ್. ನೀವು ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಚೆನ್ನಾಗಿ ಮಕ್ಳಿಗೆ ಎಲ್ಲಾ ಮಕ್ಳಿಗೂ ಕಲ್ಸೋದಿದೆಯಲ್ಲ, ತುಂಬಾ ಹಾರ್ಟ್ಲಿ ತುಂಬಾ ಥ್ಯಾಂಕ್ಸ್. ನಮ್ಮ ಮಕ್ಳಿಗೆ ನಮ್ಗೆ ಬೇಗ ಸಿಗ್ತಾ ಇದೆಯಲ್ಲ, ಈ ವಯಸ್ಸಿಗೆ ಸಿಗ್ತಾ ಇದೆಯಲ್ಲ, ತುಂಬಾ ಥ್ಯಾಂಕ್ಸ್. ನಮ್ಮೂರಿನವರೆಲ್ಲರೂ ಬಳಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆಲ್ಲರಿಗೂ ಉಪಯೋಗ ಆಗುವಂತಹ ಗಾಂಧಾರಿ ವಿದ್ಯೆಯನ್ನು ಹೇಗೆ ಮಾಡೋದು ಕಲಿಬೋದು, ಅದರಿಂದ ಏನಬೇಕಂತೆಲ್ಲ ಹೇಳಿದ್ದೀವಿ. ನೀವು ಅದನ್ನ ಹೇಗೆ ಕಲ್ತ್ಕೋಬಹುದು ಮೇಡಮ್? ನೀವು ಮಕ್ಕಳಿಗೆ ಬೇಕಂದ್ರೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ಮೇಡಮ್. ಯಾಕೆಂತಂದ್ರೆ ಎಲ್ಲ ಮಕ್ಳಿಗೆ ಇದನ್ನ ಸಿದ್ಧಿಸ್ಲಿ ಅಂತಾನೆ ಮಾಡ್ತಾ ಇರೋದು. ನಂದು ಇದು ತವರು ಮನೆ ಆಗಿರೋದ್ರಿಂದ ಇಲ್ಲಿ ಕುಣಿಗಲ್ ತವರು ಮನೆ. ಸೊ ಇಲ್ಲೂ ಮಕ್ಳಿಗೆ ಹೇಳ್ಕೊಡ್ತೀನಿ. ನಾನು ರಾಯಚೂರಲ್ಲೂ ಹೇಳ್ಕೊಡ್ತಿದ್ದೀನಿ, ಅಲ್ಲೂ ಮಕ್ಳು ಇವಾಗ ಸೇರಿದ್ದಾರೆ. ನೀವು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರನ್ನ ನಂಬರ್ ಕೊಡ್ತೀನಿ, 8088258833 ಅಂತ ಹೇಳಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಸಂಪರ್ಕ ವಿವರಣೆನ ಕೊಡ್ತೀನಿ. ವೀಕ್ಷಕರೇ, ಮೊಬೈಲ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನಂಬರು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಲಿಸೋವಂಥ ಇಂಟ್ರೆಸ್ಟ್ ಇದ್ದರೆ ಮಿಸ್ ಮಾಡ್ದಲೆ, ಈ ಅವಕಾಶನ ಮಿಸ್ ಮಾಡ್ಕೊಳ್ದಲೆ ನಿಮ್ಮ ಮಕ್ಕಳು ಕಲಿಸಿದ್ರೆ ತುಂಬ ಉಪಯೋಗ ಆಗುತ್ತೆ. ಭಾವಸಿಂಚನ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಭಾವಸಂಚಿಕ ಒಂದು ಚಾನಲಿಂದ ನಮಗೆ ಒಂದು ಅವಕಾಶ, ಸುವರ್ಣ ಅವಕಾಶ ಕೊಟ್ಟಿದ್ದು, ನನ್ನ ಮಕ್ಕಳನ್ನ ಟ್ಯಾಲೆಂಟ್ ಎಲ್ಲ ತೋರ್ಸಂಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ನಿಮಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ ಅಂತ ಕೇಳಿ. ನೋಡಿದ್ರಲ್ಲ, ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ನಿಂದ ಹೊಸ ಹೊಸ ಪರಿಚಯಗಳನ್ನ ಮಾಡ್ಕೊಡ್ತೀವಿ, ಹೊಸ ಅದನ್ನೆಲ್ಲ. ಅದರಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.